ನಮಸ್ತೆ. ಕೆಲವೊಂದು ಸರಿ ನಾವು ಕೆಲವು ವಿಡಿಯೋಗಳನ್ನ ನೋಡ್ತೀವಿ. ಏನಾದರೂ ನಾವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋಣ, ಲಾ ಆಫ್ ಅಟ್ರಾಕ್ಷನ್ಸ್ ಕಡೆ ವಿಡಿಯೋಗಳು ನೋಡಿ ನಾವು ಏನಾದರೂ ಸಾಧಿಸ್ಕೊಳ್ಳೋಣ ಅಂದ್ಬಿಟ್ಟು ನೋಡ್ತೀವಿ. ಹಾಗೂ ಕೆಲವು ಬುಕ್ಕುಗಳನ್ನೂ ಓದ್ತೀವಿ, ಯಾರಾದರೂ ಹೇಳಿದ್ದನ್ನು ಕೇಳ್ತೀವಿ. ಆದರೂ ನಾವು ಅದನ್ನು ಕೇಳ್ತೀವಿ ಅಷ್ಟೇ, ನೋಡ್ತೀವಿ, ಆದರೆ ನಾವು ಮಾಡಲಿಕ್ಕಾಗಲ್ಲ. ಅದೇ ನಾವು ವಿಡಿಯೋನ ಪ್ರಾಕ್ಟಿಕಲ್ಲಾಗಿ ನೋಡಿದಾಗ ಅವಾಗ ಮಾಡಬೇಕು ಅನಿಸುತ್ತೆ. ಯಾಕೆ ಹೀಗಾಗುತ್ತೆ? ಪಿಕ್ಚರ್ ಲ್ಯಾಂಗ್ವೇಜಲ್ಲಿ ಪ್ರಾಕ್ಟಿಕಲಾಗಿ ನೋಡಿದಾಗ ನಾವು ಬೇಗ ಇನ್ಫ್ಲೂಯೆನ್ಸ್ ಆಗ್ತೀವಿ, ಅದನ್ನು ಮಾಡಲಿಕ್ಕೆ ನಮ್ಮ ಮನಸ್ಸು ಮುಂದೆ ಆಗುತ್ತೆ. ಅಂಥದ್ದೇ ಒಂದು ವಿಡಿಯೋ ಈ ದಿನ ನಿಮಗಾಗಿಯೇ ಇದೆ. ಅಂದರೆ ಫ್ರೆಂಡ್ಸ್, ನಾನು ಹಿಂದೆ ಒಂದು ಗಣೇಶ ರಿಚುವಲ್ಸ್ ಹಾಕಿದ್ದೆ. ಯಾವ ರೀತಿ ನಾವು ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕು, ನಮಗೇನಾದ್ರು ವಿಶ್ ಇದ್ದರೆ ಅದನ್ನು ಯಾವ ರೀತಿ ನಾವು ಗಣೇಶನ ಹತ್ರ ಇಟ್ಟು ನಾವು ಹೇಗೆ ಮಾಡ್ಕೋಬೇಕು, ಏನೆಲ್ಲ ರೂಲ್ಸ್ಗಳಿದೆ, ನಿಯಮಗಳಿದೆ ಅಂತ ನಾನು ಒಂದು ವಿಡಿಯೋ ಹಾಕಿದ್ದೆ. ಅದೇ ಪಾರ್ಟ್ ಆಫ್ 2ನಲ್ಲಿ ಈ ದಿನ ಪ್ರಾಕ್ಟಿಕಲಾಗಿ ಹೇಗೆ ಮಾಡೋದು, ಆ ಬತ್ತಿಗಳನ್ನೆಲ್ಲ ಹೇಗೆ ಮಾಡ್ಕೊಳ್ಳೋದು, ಗಣೇಶನಿಗೆ ಯಾವ ರೀತಿ ಹಾರಗಳನ್ನ ತಯಾರು ಮಾಡ್ಕೊಳ್ಳೋದು, ಹೇಗೆ ಅದಕ್ಕೆ ಅವನಿಗೆ ಅರ್ಪಿಸೋದು ಅನ್ನೋದನ್ನೆಲ್ಲನೂ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ನಿಮಗೆ. ಹಾಗೂ ಆ ವಿಡಿಯೋ ಮಧ್ಯದಲ್ಲಿ ಕೆಲವು ವಿಷಯಗಳನ್ನ ಹೇಳ್ತೀನಿ. ಪಾರ್ಟ್ ಆಫ್ 1ನಲ್ಲಿ ನಾನು ಕೆಲವು ವಿಷಯಗಳನ್ನ ಹೇಳಲಿಕ್ಕಾಗಿಲ್ಲ, ಮತ್ತು ಇನ್ನೂ ಒಂದಷ್ಟು ಸೀಕ್ರೆಟ್ಸ್ಗಳನ್ನ ಹೇಳ್ಕೊಡ್ತೀನಿ ನಿಮಗೆ. ಮಾಡಬೇಕಾದ್ರೆ ನಾನು ಹೇಳ್ತಾ ನಾನು ಅದು ಪ್ರಾಕ್ಟಿಕಲ್ ತೋರಿಸ್ತಾ ಕೆಲವು ಸೀಕ್ರೆಟ್ಗಳನ್ನ ಹೇಳ್ಕೊಡ್ತೀನಿ. ಅದರಲ್ಲೂ ಒಂದು ಸೈಂಟಿಫಿಕ್ ಸೀಕ್ರೆಟ್ ಇದೆ, ಅದನ್ನು ನಾನು ಕೊನೆ ಭಾಗದಲ್ಲಿ ಹೇಳ್ತೀನಿ. ಯಾಕೆಂದರೆ ಮೊದಲಿಂದ ನೀವು ನೋಡಿದ್ರೆ ಮಾತ್ರ ಕೊನೆ ಭಾಗದ ಅರ್ಥ ಆಗುತ್ತೆ. ಗಣೇಶ ರಿಚುವಲ್ಸ್ ವಿಡಿಯೋನ ನೀವು ಯಾರಾದರೂ ನೋಡಿಲ್ಲ ಅಂತಂದರೆ ಖಂಡಿತ ಹೋಗಿ ನೋಡಿ. ತುಂಬ ಜನ ನೋಡಿದ್ದಾರೆ, ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ ಇದಕ್ಕೆ. ನೀವು ಕೂಡ ಯಾರಾದರೂ ಬೇಕಾದರೆ ನಿಮಗೆ ಮಾಡಬೇಕು ಅನ್ನೋಂಗಿದ್ರೆ, ಅದ್ರ ಬಗ್ಗೆ ತಿಳ್ಕೊಬೇಕು ಅಂತಂದರೆ ಗಣೇಶ ವಿಡಿಯೋನ ನೋಡಿ ಫಸ್ಟು, ಆಮೇಲೆ ಸೆಕೆಂಡ್ ಪಾರ್ಟು ಈ ವಿಡಿಯೋನ ನೋಡಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಬನ್ನಿ, ಒಂದೊಂದೇ ಪ್ರಾಕ್ಟಿಕಲಾಗಿ ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್ ನೋಡ್ಕೊಳ್ಳಿ, ಇವಾಗ ಒಂದು ಟೇಬಲ್ ಮೇಲೆ ಕೂತ್ಕೊಳ್ಳಿ. ಟೇಬಲ್ ಮೇಲೆ ಒಂದು ಈ ಥರ ಬ್ಲೌಸ್ ಪೀಸ್ ಇರುತ್ತಲ್ಲ, ಈ ಥರದ್ದನ್ನು ಹಾಸ್ಕೊಂಡು ಟೇಬಲ್ ಮೇಲೆ ಅದ್ರ ಮೇಲೆ ಒಂದು ಚೆನ್ನಾಗಿರೋದು ಒಂದು ತಟ್ಟೆ ಇಟ್ಕೊಂಡು, ಯಾವುದೂ ಯೂಸ್ ಮಾಡಿರಬಾರ್ದು. ದೇವರಿಗೆ ಅಂತಲೇ ಒಂದು ಸ್ಟೀಲ್ ತಟ್ಟೆ ಆಗಿರ್ಬೋದು, ಹಿತ್ತಾಳೆ ತಟ್ಟೆ ಆಗಿರ್ಬೋದು, ಯಾವುದಾದ್ರೂ ಉಪಯೋಗಿಸ್ಕೊಳ್ಳಿ. ಹೊಸ ತಟ್ಟೆ ದೇವರಿಗೆ ಈ ಥರ ಬತ್ತಿ ಮಾಡಲಿಕ್ಕೆ, ಏನಾದ್ರೂ ದೇವರಿಗೆ ಕೆಲಸ ಮಾಡಲಿಕ್ಕೆ ಅಂತಲೇ ಒಂದು ತಟ್ಟೆ ಇಟ್ಬಿಡಿ ದೇವ್ರ ಮನೇಲಿ. ಆ ತಟ್ಟೆನ ನಾವು ಶ್ರೇಷ್ಠವಾಗಿ ಇಟ್ಕೊಂಡು ಅದ್ರ ಮೇಲೆ ಮಾಡಿದ್ರೆ ನಮಗೆ ಒಳ್ಳೆಯದು. ನೋಡಿ, ನಾನಿವಾಗ ಈ ಥರ ಇಟ್ಕೊಂಡಿದ್ದೀನಿ. ಇದಕ್ಕೇನೇನು ಬೇಕಾಗ್ಬೋದು ಅಂದರೆ ಹತ್ತಿ ಬೇಕಾಗುತ್ತೆ, ಹಾಗೆ ಸ್ವಲ್ಪ ವಿಭೂತಿ ಪೌಡರು, ಸ್ವಲ್ಪ ಹಾಲು ಬೇಕಾಗುತ್ತೆ. ಫಸ್ಟು ನೀವು ಈ ಎಳೆನ ಮಾಡ್ಕೊಳ್ಳಿ. ನಾನು 2 ಥರನೂ ತೋರಿಸ್ತೀನಿ ನಿಮಗೆ, 2 ಥರ ಮಾಡೋದನ್ನು ತೋರಿಸ್ತೀನಿ. ಯಾವ ಥರ ಅಂತ ನಿಮಗೆ ಗೊತ್ತಿಲ್ಲದೆ ಇದ್ದರೆ ಈಸಿ ಮೆಥಡೇ ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಈ ಥರ ಬತ್ತಿ ತೊಗೊಂಡು ಕಾಳೆಲ್ಲ ತೆಗೆದಿರ್ಬೇಕು, ಇದನ್ನು ಏನು ಬೀಜ ಇರಬಾರ್ದು, ಆ ಥರ ಹತ್ತಿನೆಲ್ಲ ತೆಗೆದು. ಇದು ಅಮೆಝಾನಲ್ಲಿ ಸಿಗುತ್ತೆ, ನಾನು ಅಮೆಝಾನಲ್ಲಿ ತೊಗೊಂಡೆ. ಕಾಳು ಇರೋವಂಥ ಹತ್ತಿ ಅಂದರೆ ಸಿಗುತ್ತೆ ಅದು, ಅಥವಾ ಗದ್ದಿಗೆ ಅಂಗಡಿ ಕೊಡಲು ಸಿಗುತ್ತೆ. ನೀವು ತಂದು ಬಿಡಿಸಿ ಈ ಥರ ಇಟ್ಕೊಂಡ್ರೆ ನೀವು ಯಾವಾಗ ಬೇಕೋ ನಾವೇ ಮಡಿಯಿಂದ ಮಾಡ್ಕೋಬೋದು. ನೋಡಿ, ಈ ಥರ ವಿಭೂತಿ ಹೆಚ್ಕೊಂಡು ಈ ಥರ ಹಿಂಗೆ ಎಳ್ಕೊಂಡು ಬರೋದು. ಇದನ್ನ ಹಿಂಗೆ ಎಳಿತಾ ಇದ್ರೆ ಬರ್ತಾ ಇರುತ್ತೆ ಅದನ್ನೇ. ನೋಡಿ, ಈ ಥರ ಸ್ವಲ್ಪ ಅಭ್ಯಾಸ ಮಾಡಿಬಿಟ್ರೆ ಬಂದ್ಬಿಡುತ್ತೆ ಇದು. ನೋಡಿ, ಈ ಥರ ಎಳಿತಾ ಕಾಣಿಸುತ್ತೆ. ನೋಡಿ, ಈ ಥರ ಎಳಿತಾ ಇದ್ದರೆ ಬಂದ್ಬಿಡುತ್ತೆ. ಕಾಣಿಸ್ತಾ ಇದೆಯಾ? ಈ ಥರ ಎಳ್ಕೊಂಡು ಹೋಗ್ತಾ ಇದ್ದರೆ ಸಣ್ಣಗೆ ಎಳೆ ಬರ್ತಾನೇ ಇರುತ್ತೆ. ನೀವು ಎಷ್ಟು ಬೇಕಾದರೂ ಮಾಡ್ಕೋಬೋದು ಈ ಥರ ಈಸಿಯಾಗಿ. ಈ ಥರ ಮಾಡಿದ್ದು ಈಸಿ ಮೆಥಡೇ. ಇನ್ನೊಂದು ಮೆಥಡ್ ತೋರಿಸ್ತೀನಿ ನಿಮಗೆ. ಈ ಥರ ಮಾಡ್ತಾ ಹೋದರೆ ಎಷ್ಟು ಎಳೆ ಬೇಕಾದ್ರೂ ಮಾಡ್ಕೋಬೋದು ಫ್ರೆಂಡ್ಸ್. ಇದೇ ಥರ ನೀವು ದೇವರಿಗೆ ಈ ಥರ ಎಳೆ ಮಾಡಿದಾಗ ಜನಿವಾರನೂ ಕೂಡ ಮಾಡಿ ಹಾಕ್ಬೋದು. ಗಣೇಶನಿಗೆ 21 ಎಳೆ ಜನಿವಾರ ಮಾಡಿ ಹಾಕ್ಬೋದು ಅಭ್ಯಾಸ ಇರೋರು. ಅದು ತುಂಬ ಶ್ರೇಷ್ಠ. ಗಣೇಶನಿಗೆ ಇದೆಲ್ಲ ತುಂಬ ಇಷ್ಟ. ಜನಿವಾರದ ಹಾರ, ಕಡಲೆಕಾಳು ಹಾರ, ಬೂದಿ ಹಾರ, ಮತ್ತು ದ್ರಾಕ್ಷಿ ಹಾರ, ಒಂದೊಂದು ವಾರ ಒಂದೊಂದು. ನಾನು ಮಂಗಳವಾರ ಇದನ್ನು ಸ್ಟಾರ್ಟ್ ಮಾಡಿ ಮಂಗಳವಾರ ಮಾಡಬೇಕು 48 ದಿವಸ ಅಂತ ಹೇಳಿದ್ದೀನಿ. ಅಂದರೆ ವಾರದಲ್ಲಿ ಮಾತ್ರ ಅರ್ಪಿಸೋದು ಇದನ್ನು. ಡೈಲಿ ದೀಪ ಹಚ್ಚೋದು 21 ಎಡೆ ಬತ್ತಿನ ಮಾಡಿಕೊಂಡು, ವಾರದಲ್ಲಿ ಮಂಗಳವಾರ ಮಾತ್ರ ನಾವು ದೇವರಿಗೆ ವಿಶೇಷವಾದ ಒಂದು ಹಾರನ ಅರ್ಪಿಸಿ ಒಂದು ನೈವೇದ್ಯ ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು ವ್ರತ ಇದು. ತುಂಬ ಪವರ್ಫುಲ್ಲು. ತುಂಬ ರೆಮಿಡಿಗಳು ನಾನು ಸುಮಾರು ಜನಕ್ಕೆ ಕೊಟ್ಟಿದ್ದೀನಿ. ಬೇಗ ಆಗುತ್ತೆ. ಅಂದರೆ ಮದುವೆ, ಜಾಬು, ಆ ಥರದಕ್ಕೆಲ್ಲ ಇದು ಬೇಗ ಮ್ಯಾನಿಫೆಸ್ಟ್ ಆಗುತ್ತೆ ಇದು ವ್ರತ ಮಾಡಿದ್ರೆ. ಯಾರಿಗಾದ್ರೂ ಹೆಣ್ಮಕ್ಳಿಗೆ ಆಗಲಿ ಗಂಡು ಮಕ್ಳಿಗಾಗಲಿ ಮದುವೆ ಆಗಿಲ್ಲ ಅನ್ನೋ ಡಿಲೇ ಆಗ್ತಾಯಿದೆ ಅಂದಾಗ ಈ ಥರ ಅವ್ರ ಕೈಯಲ್ಲಿ ವ್ರತ ಮಾಡಿಸಿದಾಗ ನೀವು ಖಂಡಿತ ಯಾರು ನಿಮಗೆ ಮಾಡಬೇಕು ಅವರಿಗೆ ವ್ರತನ ಇದು ಸಂಕಲ್ಪ ಮಾಡಬೇಕು. ಸಂಕಲ್ಪ ಮಾಡಿ ಅವರೇ ಆರತಿ ಬೆಳಗಬೇಕು. ಅವ್ರ ಕೈಯಿಂದಲೇ ನೀವು ಈ ಹಾರನ ಅರ್ಪಿಸಬೇಕು. ಗಣೇಶನ ಮಂಗಳವಾರ ಬೆಳಗಿನ ಜಾವ ನಾನು ಮೊದಲನೇ ವಿಡಿಯೋದಲ್ಲಿ ಹೇಳಿದ್ದೀನಿ, ಆ ಥರ ಅರ್ಪಿಸ್ಬೇಕು ನೀವು.
ಬೇಕಾದ್ರೆ ನೀವು ಸಹಾಯ ಮಾಡ್ಬೋದು. ಈಗ ಗಂಡಸರು ಮನೇಲಿ ಇರ್ತಾರೆ, ಗಂಡನಿಗೆ ಯಾರಿಗಾರು ಪ್ರಮೋಷನ್ ಬೇಕಾಗುತ್ತೆ ಅಥವಾ ಜಾಬ್ ಆಗಬೇಕಾಗುತ್ತೆ ಒಂದು ಕಡೆ ಎಲ್ಲಾದ್ರೂ, ತುಂಬ ಟ್ರಾನ್ಸ್ಫರ್ ಬೇಕಾಗುತ್ತೆ, ತುಂಬ ಕಷ್ಟಪಡ್ತಿರ್ತಾರೆ, ಗಂಡ ಒಂದು ಕಡೆ ಹೆಂಡತಿ ಒಂದು ಕಡೆ ಕೆಲಸ ಮಾಡ್ತಿರ್ತಾರೆ. ಆವಾಗ ಬೇಕಾದಾಗ್ಲೂ ಇಂಥದ್ದನ್ನೆಲ್ಲ ಮಾಡ್ಬೋದು, ಕೆಲ್ಸ ಮಾಡ್ಬೋದು. ಆವಾಗ ನೀವು ದೊಡ್ಡವ್ರು ಯಾರಾದರೂ ಮನೇಲಿ ಇದ್ರೂ ಕೂಡ ಅವ್ರು ನಿಮಗೆ ಬತ್ತಿ ಮಾಡಲಿ, ನಿಮ್ಮ ಟೈಮೆಲ್ಲ ಜಾಬ್ಗೆ ಹೋಗ್ತಿರ್ತೀರ ಅಂದರೆ ಒಂದಿನ ಮಡಿನಲ್ಲಿ ಕೂತ್ಕೊಂಡು ಬತ್ತಿಗಳನ್ನ ಮಾಡಿ ಇಟ್ಬೋದು. 21 ಎಳೆದು ಬತ್ತಿಗಳನ್ನ ತೋರಿಸ್ತಿರಲ್ಲ, ಅದನ್ನು ಮಾಡಿ ಇಟ್ಕೊಂಡು ಸಹಾಯ ಮಾಡ್ಬೋದು. ಅಥವಾ ಹಾರನ್ನು, ಕಡಲೆಕಾಳು ಹಾರನೆಲ್ಲ ಪೋಣಿಸಿ ಅದನ್ನು ಹೇಗೆ ಮಾಡೋದು ಅಂತ ಈಗ ತೋರಿಸ್ತೀನಿ ವೀಡಿಯೋದಲ್ಲಿ. ಅವರು ಯಾರಾದರೂ ಮಾಡಿ ಇಟ್ಕೊಂಡು ಬೆಳಗ್ಗೆಗೆ ನಾವು ಬೆಳಗಿನ ಜಾವನೆ ಮಾಡಬೇಕಾದ್ರಿಂದ ಬೆಳಗ್ಗೆಗೆ ನಾವು ಅರ್ಪಿಸ್ಬೋದು. ಆದರೆ ಯಾರು ಸಂಕಲ್ಪ ಹೊತ್ತಿರ್ತಾರೆ, ಯಾರ ಹೆಸರು ನೀವು ಮಾಡಿರ್ತಾರೆ ಅವರೇ ಅವ್ರ ಕೈಯಾರೆ ಹಾಕಬೇಕು ಮತ್ತು ಬತ್ತಿನ ಬೆಳಗಬೇಕು. ಸಹಾಯ ಯಾರು ಬೇಕಾದ್ರೂ ಮಾಡ್ಬೋದು, ಸಹಾಯ ಮಾಡಿದ್ರಿಗೂ ಕೂಡ ಪುಣ್ಯ ಬಂದೇ ಬರುತ್ತೆ. ಯಾರು ಸಂಕಲ್ಪ ಇಟ್ಟಿರ್ತೀವಿ ನಾವು ಅವರಿಗೆ ನಾವು ಸಹಾಯ ಮಾಡಿಕೊಟ್ರೆ ನಮಗೂ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್. ನೋಡಿ ಯಾವ ಥರ ಆಯ್ತು ನೋಡಿದ್ರಾ? ಈ ಥರ ಮಾಡ್ಕೊಬೋದು. ಈ ಥರ ಮಾಡಿ ಈಗ ಇದಾಯ್ತಲ್ವಾ ನೋಡಿ, ಇಷ್ಟಾಯಿತು. ನಾನು ಎಷ್ಟೊಂದು ಮಾಡಿಟ್ಟಿದ್ದೀನಿ ನೋಡಿ, ಈ ಥರ ಎಷ್ಟೊಂದು ದೊಡ್ಡದೆಲ್ಲ ಮಾಡಿಟ್ಟಿದ್ದೀನಿ. ಈಗ 2 ಬೆಟ್ಟು ತೊಗೊಂಡು 1 2 3 4 5 6 7 8 9 10 10ನ ಇಟ್ಕೊಂಡು ಈಗ 10 ಆದಮೇಲೆ ಇದನ್ನು ಮಡಿಸಿದ್ರೆ 2 ಭಾಗ ಆಗುತ್ತೆ ನೋಡಿ. ಈಗ 2 ಭಾಗ ಆಯಿತು. ಈಗ ಇದು 10 ಇದ್ದಿದ್ದು 2 ಭಾಗ ಆಗಿದ್ದಕ್ಕೆ 20 ಆಯಿತು ಅಲ್ವಾ? ಈಗ 20ಕ್ಕೆ ಇನ್ನೊಂದು ಸೇರಿಸ್ಬೇಕು, ನಾವು ಇನ್ನೊಂದು ದಳನ ಸೇರಿಸ್ಬೇಕು. 20 ದಳ ಆಯ್ತಲ್ಲ, ಇನ್ನೊಂದಕ್ಕೆ ಸ್ವಲ್ಪ ಹಿಂಗೆ ಕಟ್ ಮಾಡಿಕೊಂಡು ಈ ಥರ ಒಂದು ದಳ ಮಾಡಿ ಇಲ್ಲಿಗೆ ಸೇರಿಸ್ಕೋಬೇಕು. ಇವೆಲ್ಲ ಸೇರಿಸ್ರಿ. ಈಗ 21 ದಳ ಆಯಿತು. 21 ದಳನ ಈಗ ಸ್ವಲ್ಪ ಮುಂದೆ ಅನ್ನಿಸ್ತಾ ಇದೆ, ಮುಂದೆ ಈ ಥರ ಸ್ವಲ್ಪ ಈಗ ಹೀಚ್ಕೋಬೇಕು. ಇದನ್ನು ಸ್ವಲ್ಪ ಬತ್ತಿನ ಸ್ವಲ್ಪ ಈಗ ಹಿಂಗೆ ಮಾಡಿ, ಬತ್ತಿನ ಹೀಗೆ ಮಾಡಿ ಸ್ವಲ್ಪ ಈಗ ಹಾಲು ಹೆಚ್ಕೊಂಡು ನೋಡಿ, ಹಾಲು ಹೆಚ್ಕೊಂಡು ಹೀಗೆ ಮಾಡ್ಕೊಳ್ಳೋದು. ಹಾಲು ಹೆಚ್ಕೊಂಡು ಹಿಂಗಂದರೆ ಅದು ಚೆನ್ನಾಗಿ ಈ ಥರ ಆಗುತ್ತೆ. ಇದಕ್ಕೆ ನಾವು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಬತ್ತಿನ ಹಾಕಿ ಗಟ್ಟಿ ಮಾಡ್ಕೋಬೇಕು. ಈಗ ನೋಡಿ ಈ ಥರ ಗಟ್ಟಿ ಮಾಡ್ಕೊಳ್ಳೋದು. ಈ ಥರ ಮಾಡ್ತಾಯಿದ್ರೆ ಚೆನ್ನಾಗಿ ಗಟ್ಟಿ. ಇಲ್ಲಿ ತುದಿ ಇದೆಯಲ್ಲ, ಈ ತುದಿ ಹತ್ರ ಇದು ಬೆನ್ನು ಭಾಗ, ಇದನ್ನು ಚೆನ್ನಾಗಿ ಗಟ್ಟಿಯಾಗಿ ಮಾಡಬೇಕು. ಇಲ್ಲಿ ಮಾಡಿದಾಗ ಅದನ್ನು ನೀಟಾಗಿ ಸ್ಟಿಪ್ಪಾಗಿ ಕೂತ್ಕೊಳ್ಳುತ್ತೆ. ಮಾಡ್ತಾ ಹೀಗೆ ಮುಂದಕ್ಕೂ ಸ್ವಲ್ಪ ನೋಡಿ, ಮುಂದಕ್ಕೂ ಸ್ವಲ್ಪ ಹಾಕೊತಾ ಇದ್ರೆ ಉದ್ದ ಆಗ್ತಾ ಇರುತ್ತೆ. ಇದು ನಿಮ್ಗೆ ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ಚೆನ್ನಾಗಿ ಉರಿಯುತ್ತೆ. ಗಟ್ಟಿಯಾಗಿ ಮಾಡಿ ಹಿಂಗೆ ಉದ್ದ ಮಾಡ್ಕೊಂಡಾಗ ಚೆನ್ನಾಗಿ ಉರಿಯುತ್ತೆ, ಬತ್ತಿ ತುಂಬ ಹೊತ್ತು ಉರಿಯುತ್ತೆ. ಈಗ ನೋಡಿ ಎಷ್ಟು ಉದ್ದ ಆಯಿತು ಮತ್ತು ಹೇಗೆ ಗಟ್ಟಿ ಆಯಿತು ಅಂತ. ಈಗ ಇದನ್ನು ನೀವು ಈಗ ಬಿಡಿಸ್ಕೊಳ್ಳೋದು. ಈಗ ಈ ಥರ ಅಗಲ ಮಾಡಿಕೊಂಡ್ರೆ ಈಗ ಈ ಥರ ದಳಗಳನ್ನೆಲ್ಲ ಈಗ ಬಿಡಿಸ್ಕೊಂಡು 21 ಎಳೆ ಇರುತ್ತೆ ಇದರಲ್ಲಿ. 21 ದಳ ಆಗುತ್ತೆ ಈಗ ನೋಡಿ. ನೋಡಿದ್ರಾ? ಈಗ 21 ದಳ ಆಗಿದೆ. 21 ದಳ ಇದು ಒಂದು ಬತ್ತಿ ಆಯಿತು. ಜೋಡಿ ಬತ್ತಿ ಹಚ್ಬೇಕಿತ್ತು ಅದನ್ನು. ಸರಿ ತೋರಿಸ್ತೀನಿ. 1 2 3 4 5 6 7 8 10 10 ಈಗ ಸುತ್ಕೊಳ್ಳೋದು. ಇದನ್ನು ಈಗ ಮುಡಿಸಿ 2 ಮಾಡ್ಕೊಳ್ಳೋದು. ಇದಕ್ಕೆ ಇನ್ನೊಂದು ಎಕ್ಸ್ಟ್ರಾ ಹಾಕೋದು. ಇನ್ನೊಂದು 1 ದಳ ಬೇಕಲ್ಲ. 21 10 10 20 ಆಗಿದೆ. ಈಗ ಇದು ಸೇರಿಸಿ 21 ಆಯಿತು. ಇದನ್ನು ಮುಂದೆಗಡೆ ಹೀಚ್ಕೊಳ್ಳೋದು. ಹೀಚ್ಕೊಂಡು ಸ್ವಲ್ಪ ಹಾಲು ಅಷ್ಟೇ ಸುಮ್ಮನೆ ಟಚ್ ಮಾಡೋದು. ಈ ಸೊಂಟದ ಹತ್ರ ಈ ಥರ ಬೆನ್ನಿನ ಭಾಗದಿಂದ ಈ ಥರ ಮಾಡೋದು. ಈಗ ಸ್ವಲ್ಪ ಎಕ್ಸ್ಟ್ರಾ ಹತ್ತಿ ಹಾಕೊಳ್ಳೋದು. ಹೀಗೆ ಮಾಡ್ಕೊಳ್ಳೋದು. ಹೀಗೆ ಮಾಡ್ತಾ ಅದು ಗಟ್ಟಿ ಆಯ್ತಾ ಬರುತ್ತೆ, ಉದ್ದನೂ ಆಗುತ್ತೆ. ಉದ್ದ ನಿಮ್ಗೆ ಎಷ್ಟು ಉದ್ದ ಬೇಕಷ್ಟು ಮುಂದೆ ತುದಿಗೆ ಥರ ಸೇರಿಸ್ಕೊಳ್ಳೋದು. ಸ್ವಲ್ಪ ಇಲ್ಲಿ ಮುಂದೆ ತುದಿ ಭಾಗದಲ್ಲಿ, ಗಂಟಿನ ಭಾಗದಲ್ಲೂ ಕೂಡ ಸೇರಿಸ್ಕೊಳ್ಳೋದು. ಈಗ ಮಾಡ್ತಾ ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿ ಆಯಿತು. ಫ್ರೆಂಡ್ಸ್, ಈ ಥರ ರಿಚುವಲ್ಸ್ನೆಲ್ಲ ನಾವು ಯಾಕೆ ಮಾಡಬೇಕು, ಮಾಡದೇ ಇದ್ದರೆ ನಮಗೇನು ಆಗಲ್ವಾ ಅಂತ ಹೇಳ್ಬೋದು ಫ್ರೆಂಡ್ಸ್. ಆಗಲ್ಲ. ಕೆಲವೊಂದು ನಮ್ಮದು ಪೂರ್ವಜನ್ಮದ ಕರ್ಮಾಂತರ ಇರುತ್ತೆ. ಹಾಗೆ ನಮ್ಮ ಜಾತಕದಲ್ಲೂ ಕೂಡ ಕೆಲವು ದೋಷಗಳಿರುತ್ತೆ. ಹಾಗಾಗಿ ನಾವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಆಗಲ್ಲ. ಆಗ ನಾವು ಇದನ್ನು ಎಲ್ಲ ಮಾಡಬೇಕು. ಮಾಡಿದಾಗ ಇದು ಜ್ಯೋತಿಷದ ಪ್ರಕಾರವೂ ಕೂಡ ನಮಗೆ ಒಳ್ಳೆಯದಾಗುತ್ತೆ.
ನಮ್ಗೆ ಮಾಡಿದಾಗ ನೀವು ನೋಡಿ ಒಂಥರ ತುಂಬ ಖುಷಿ ಆಗುತ್ತೆ. ಯಾವುದೋ ಒಂದು ರಿಚುವಲ್ಸ್ ಮಾಡಿದಾಗ ಏನು ವೈಬ್ರೇಷನ್ ಇರುತ್ತೆ ಅಂತಲೇ ಗೊತ್ತಿಲ್ಲ ಅದು ಯೂನಿವರ್ಸಲ್ಲಿ, ಅಷ್ಟು ಚೆನ್ನಾಗಿ ಒಳ್ಳೆಯದಾಗುತ್ತೆ ನಮಗೆ. ಯಾರೋ ಮಾಡಿದವರಿಗೆ ಅದು ಅನುಭವ ಚೆನ್ನಾಗಿ ಗೊತ್ತಾಗುತ್ತೆ. ಈ ಥರ ರಿಚುವಲ್ಸ್ಗಳನ್ನೆಲ್ಲ ಮಾಡಿದಾಗ ಒಳ್ಳೆ ಅನುಭವ ಆಗುತ್ತೆ. ಈ ಥರ ಬಿಡಿಸ್ಕೊಂಡಾಗ ನೀವು 21 ದಳ ಆಗುತ್ತೆ. ಇವಾಗ 21 ದಳ ಆಗುತ್ತೆ. ನಾನಿಲ್ಲಿ ಆಲ್ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ. ನಾನು ತೋರಿಸ್ಲಿಕ್ಕೆ ಅಂತ ಇದು ಮಾಡಿದ್ದು, ಮೊದಲೇ 2 ಮಾಡಿ ಇಟ್ಟಿದ್ದೀನಿ ನೋಡಿ. ನೀಟಾಗಿ ಕುತ್ಕೊಂಡು ಸಮಾಧಾನವಾಗಿ ಮಾಡಿದ್ರೆ ಎಷ್ಟು ಚೆನ್ನಾಗಾಗುತ್ತೆ. ಸ್ವಲ್ಪ ನಾನು ದಪ್ಪ ಎಳೆ ತಗೊಂಡಿರೋದ್ರಿಂದ ಈ ಥರ ಬಂದಿದೆ. ಇದನ್ನು ನೀವು, ಇದು ಒಂದು ಮೆಥಡ್ ಆಯಿತಾ. ಇನ್ನೊಂದು ಮೆಥಡ್ ತೋರಿಸ್ತೀನಿ ನಿಮಗೆ. ಈ ಥರ ಹಾರ ಮಾಡೋಕ್ಕೆ ಬರಲ್ಲ ಅಲ್ವಾ ಇಲ್ಲಿ ಕೆಲವರಿಗೆ. ಅವಾಗೇನು ಮಾಡಬೇಕು, ಒಂಚೂರು ಈ ಥರ ಹತ್ತಿ ಕಿತ್ಕೊಂಡು ಈ ಥರ ಮಾಡಿ ನೋಡಿ. ಈ ಥರ ಮಾಡಿದಾಗ ಇಷ್ಟು ಒಂದೆಳೆ ಆಗುತ್ತೆ. ಅದು ಸ್ವಲ್ಪ ದಪ್ಪಾಗೆ ತೊಗೊಳ್ಳಿ. ಈ ಥರ ತೊಗೊಂಡು ಹೀಗನ್ನಿ ಕೈ ಹೀಗಂದ ತಕ್ಷಣ ದಳ ಈ ಥರ ಬರುತ್ತೆ. ಬಂದಾಗ ಅದನ್ನೆರಡನ್ನು ಮಾಡಿಸ್ಬಿಟ್ಟು ಈ ಥರ ಮಾಡ್ಕೊಳ್ಳಿ. ನಿಮ್ಗೆ ಹಂಗೆ ಬರಲಿಲ್ಲ ಅಂದರೆ ಈ ಥರ ಮಾಡ್ಕೊಳ್ಳಿ. ಈ ಥರದ್ದನ್ನೇ ತೆಗೆಯೋದು, ಸ್ವಲ್ಪ ಹಿಂಗೆ ಅನ್ನೋದು, ಹೀಗಂದಾಗ ಈ ಥರ ದಳ ಆಗುತ್ತೆ ನೋಡಿ. ಈ ಥರ ಮಾಡಿಡೋದು. ಇದೇ ಥರ ನೀವು ಒಂದು 21 ಎಳೆ ಮಾಡಿ 21 ದಳಗಳು ಎಳೆಲ್ಲ 21 ದಳಗಳನ್ನ ಮಾಡಿ ನೀವು ಈ ಥರ ಇದೇ ರೀತಿ ದಳಗಳನ್ನೆಲ್ಲ 21 ಮಾಡಿ 21 ದಳ ಮಾಡಿ ಈ ಥರನಾದ್ರು ಸೇರಿಸ್ಕೊಂಡು ಹೋಗ್ಬೇಕಾದ್ರೆ ನೀವು ಆಮೇಲೆ ಅದಕ್ಕೆ ಹತ್ತಿ ಹಾಕಿ ಹಿಂಗೆ ಮಾಡ್ಕೋಬೋದು. ಹಿಂಗೆ ಈ ಥರನೂ ಮಾಡ್ಕೋಬೋದು ನೀವು. ಆ ಥರ ಎಳೆಯಕ್ಕೆ ಬರಲಿಲ್ಲ ಅಂತಂದರೆ ತೆಗಿಯೋದು, ಹೀಗೆ ಅನ್ನೋದು. ಇದು ಈಸಿನೇ ಆಗುತ್ತೆ, ಏನಿಲ್ಲ, ಬೇಗ ಆಗುತ್ತೆ. ಇದು ಮಾಡಿದಾಗ ಒಂದು ದಳ ಆಯಿತು. ಇದೇ ಥರ ನೀವು 21 ದಳ ಮಾಡ್ಕೊಳ್ಳಿ. 21 ದಳ ಮಾಡ್ಕೊಂಡು ಎಲ್ಲನೂ ಸೇರಿಸಿ ಸೇರಿಸಿ ಒಂದು ಸ್ವಲ್ಪ ಹತ್ತಿ ತೊಗೊಂಡು ಈ ಥರ ಬತ್ತಿ ಮಾಡಿ ಸೇಮ್ ಏನು ಹೇಳ್ಕೊಟ್ಟಿದ್ದು ಅದೇ ಥರ ಬತ್ತಿ ಮಾಡಿ ಆ ಥರ ಮಾಡಿ ತುಪ್ಪದಲ್ಲಿ ಇದನ್ನ ಕೈಸ್ಕೋಬೇಕು. ಅಂದರೆ ನೋಡಿ, ನಾನು ಆಲ್ರೆಡಿ ಇಲ್ಲಿ ಮಾಡಿ ಇಟ್ಟಿದ್ದೀನಿ, ಕಾಣಿಸ್ತಾ ಇದೆಯಾ ನಿಮಗೆ ನೋಡಿ. ಆ ಥರ ಇದನ್ನು ಹೀಗೆ ಇಟ್ಬಿಟ್ಟು ಇದರಲ್ಲಿಟ್ಟು ತುಪ್ಪನ ಬಿಸಿ ಮಾಡಿಕೊಂಡು ಆ ಸ್ಪೂನಲ್ಲಿ ಉಯ್ದರೆ, ತುಪ್ಪದಿಂದ ಉಯ್ದರೆ ಈ ಥರ ಗಟ್ಟಿಯಾಗುತ್ತೆ. ನಾನು ನಿಮಗೆ ಮಣ್ಣಿನ ದೀಪದಲ್ಲಿ ಹೇಳಿದ್ದೀನಿ. ಮಣ್ಣಿನ ದೀಪನೇ ಹೊಸದು ಮಣ್ಣಿನ ದೀಪ ತೊಗೊಳ್ಳಿ. ಮಣ್ಣಿನ ದೀಪ 2 ತೊಗೊಂಡು ಅದರಲ್ಲಿ ಇದನ್ನು ಮಾಡಿ ಅಂತ ಹೇಳಿದ್ದೀನಿ. ನಾನು ಸದ್ಯಕ್ಕೆ ನಿಮಗೆ ತೋರಿಸ್ಲಿಕ್ಕೆ ಅಂತ ನನ್ನ ಹತ್ರ ಬೆಳ್ಳಿ ದೀಪ ಇತ್ತು, ಅದಕ್ಕೆ ನಾನು ಇದರಲ್ಲಿ ಹಾಕ್ಕೊತಾ ಇದ್ದೀನಿ. ನನ್ನ ಸಂಕಲ್ಪ ಏನು ತೊಗೊಂಡಿಲ್ವಲ್ಲ, ಹಾಗಾಗಿ ಇದನ್ನು ನೀವು ತೋರಿಸ್ಲಿಕ್ಕೋಸ್ಕರ ಬೆಳ್ಳಿ ಇದರಲ್ಲಿ ಹಾಕ್ಕೊಂಡಿದ್ದೀನಿ. ನೀವು ಏನು ಮಾಡಿದರೆ ಈಸಿ ಆಗಬೇಕು ಅಂತಂದರೆ 2 ಸೆಟ್ ತೊಗೊಳ್ಳಿ ಮಣ್ಣಿನ ದೀಪನ. ಒಂದು ಸೆಟ್ಟಲ್ಲಿ ಈ ಥರ ಮಾಡಿಬಿಟ್ಟಿದ್ದೀನಿ, ತುಪ್ಪ ಎಲ್ಲ ಇಡಿ. ಇನ್ನೊಂದು ಸೆಟ್ಟಲ್ಲಿ ಮತ್ತೆ ನಾಳೆ ಬೆಳಿಗ್ಗೆನೂ ಮಾಡಬೇಕಲ್ವಾ, ಒಂದೇ ಸೆಟ್ಟಲ್ಲಿ ಮಾಡೋಕ್ಕಾಗಲ್ಲ. ಅದಕ್ಕೆ ಆ ರೀತಿ ಒಂದು 2 ಸೆಟ್ ಮಾಡಿಟ್ಕೊಂಡ್ರೆ ಒಂದಾದಮೇಲೆ ಒಂದು ಮಾಡಿರೋ ನೈಟಲ್ಲೇ ನೀವು ಮಾಡಿಬಿಟ್ಟು ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಎದ್ದ ತಕ್ಷಣ ಪೂಜೆ ಮಾಡ್ಬೋದು. ಆ ರೀತಿ ಮಾಡ್ಕೊಳ್ಳಿ. ಅರ್ಥ ಆಯ್ತಾ ಫ್ರೆಂಡ್ಸ್? ಇದು ಭಾಳ ಈಸಿ. ಇದು ಸ್ವಲ್ಪ ದಿನ ಹಂಗೆ ಅನಿಸುತ್ತೆ. ನೀವು ಬೇಕಿದ್ರೆ ಒಂದು 48 ದಿವಸ ಹೇಳಿದ್ದೀನಿ ನಾನು. 48 ದಿವಸಕ್ಕೂ ನೀವು 48 ಜೋಡಿ ಬತ್ತಿಗಳನ್ನ ನೀವು ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೋದು ಬತ್ತಿನ. ಆದರೆ ತುಪ್ಪ ಹಾಕಿಡಬೇಡಿ, ಒಂಥರ ಎಲ್ಲ ಕಟ್ಕೊಂಡ್ಬಿಡುತ್ತೆ, ತೆಗ್ಲಿಕ್ಕಾಗಲ್ಲ, ದಳಗಳೆಲ್ಲ ಮುಟ್ಕೊಂಡಂಗಾಗುತ್ತೆ. ನೀವು ಬತ್ತಿಗಳು ಮಾಡಿ ಇಟ್ಕೊಂಡು ನಿಮ್ಗೆ ಯಾವಾಗ ಬೇಕಾವಾಗ ದೀಪದಲ್ಲಿ ಹಿಡಿದು ಇಟ್ಬಿಟ್ಟು ತುಪ್ಪನ ಸ್ವಲ್ಪ ಬಿಸಿ ಮಾಡಿ, ತುಪ್ಪ ಸ್ವಲ್ಪ ಎಳ್ಳೆಣ್ಣೆ ಇಳಿದ್ದೀನಿ, ಅದನ್ನು ಬಿಸಿ ಮಾಡಿಬಿಟ್ಟು ಎರಡನ್ನೂ ಹಾಕ್ಬಿಟ್ಟು ಅದರಲ್ಲಿ ಅದ್ಬಿಟ್ಟಿದ್ದೀನಿ. ಅದ್ರ ಮೇಲೆ ದೀಪದಲ್ಲಿ ಇಟ್ಟು ಆ ತುಪ್ಪನ ಅದ್ರ ಮೇಲೆ ಇರಿ. ಅವಾಗ ಸೆಟ್ಟಾಗಿರುತ್ತೆ. ರಾತ್ರಿ ಬೆಳಗ್ಗೆ ಗೆದ್ದು ಅದು ಇಟ್ಕೊಂಡು ಪೂಜೆ ಮಾಡೋಕ್ಕೆ ಸರಿ ಹೋಗುತ್ತೆ. ನೋಡಿ, ಇಲ್ಲಿ ಸ್ವಲ್ಪ ಅಕ್ಕಿ ಇದು ದಳ ಎಲ್ಲ ಹಾಕ್ಕೊಂಡಿದ್ದೀನಿ. ಆಗ ಅದನ್ನು ಇಟ್ಬಿಟ್ಟು ಈಗ ಜೋಡಿಸ್ಕೊಂಡು ಸ್ವಲ್ಪ ಕೆಂಪು ಗುಲಾಬಿ ಹಾಕಿ ಇದನ್ನು ಈ ರೀತಿ ಮಾಡಿ ಹಚ್ಚೋದು. ಫ್ರೆಂಡ್ಸ್, ಇದು ಅಕ್ಕಿ ಮತ್ತು ಕೆಂಪು ಗುಲಾಬಿ ಹಾಕೋದ್ರಿಂದ ಏನು ಅಂತಂದರೆ, ಈಗ ನಮ್ಮದು ಯಾವುದೇ ಅದು ಆರ್ಥಿಕವಾಗಿ ನಮಗೆ ಹಣಕಾಸಿನ ವ್ಯವಹಾರ ಅಲ್ವಾ, ನಾವು ಜಾಬ್ ಆಗ್ಬೋದು ಅಥವಾ ನಮಗೇನಾದ್ರೂ ಒಂದು ದುಡ್ಡು ಸ್ಟ್ರಕ್ ಮನಿ ಬರೋದಾಗಿರ್ಬೋದು, ಯಾವುದಾದ್ರೂ ಕೂಡ ಹೆಲ್ತು ಆಗಿರ್ಬೋದು, ಎಲ್ಲವೂ ಕೂಡ ನಮಗೆ ಬೇಸ್ ಚಕ್ರ ಅಂದರೆ ಮೂಲಾಧಾರ ಚಕ್ರಕ್ಕೆ ಸಂಬಂಧಪಟ್ಟಿದೆ. ಆ ಮೂಲಾಧಾರ ಚಕ್ರಕ್ಕೆ ಚೆನ್ನಾಗಿದ್ದರೆ, ಆ್ಯಕ್ಟಿವ್ ಆಗಿದ್ದರೆ, ಅದು ಸದೃಢವಾಗಿದ್ದಾಗ ಮಾತ್ರ ನಮಗೆ ಹಣದ ಹರಿವು ಅಥವಾ ಹೆಲ್ತು ಚೆನ್ನಾಗಿ ಸದೃಢವಾಗಿ ನಮ್ಮ ದೇಹಕಾಯ
ಮೂಳೆ ಮಾಂಸಗಳು ನರಳುಗಳು ಚೆನ್ನಾಗಿ ಇರಬೇಕು ಅಂದರೆ ಮೂಲಾಧಾರ ಬೇಸ್ ಚಕ್ರ ನಮ್ಮ ಮೂಲ ಅಲ್ವಾ. ಅದು ಬೇಸ್ ಚಕ್ರ ಯಾವತ್ತೂ ಗಣೇಶನಿಗೆ ಇದು ಲಂಬೋದರ ಅಂತ ಹೇಳ್ತೀವಲ್ಲ, ನಮ್ಮ ಅಕ್ಷರದಿಂದ ಆಗುತ್ತೆ. ಅದಕ್ಕೆ ಗಣೇಶನೇ ಅಧಿಪತಿ. ಆದ್ದರಿಂದ ನಾವು ಅಕ್ಕಿನ ಮತ್ತು ಕೆಂಪು ಗುಲಾಬಿನ ನಾವು ಇಟ್ಟು ನಾವು ಪೂಜೆ ಮಾಡಿ 21 ಎಡೆ ಮಾಡಿದಾಗ ನಮಗೆ ಮೂಲಾಧಾರ ಚಕ್ರ ಆ್ಯಕ್ಟಿವ್ ಆಗುತ್ತೆ. ಅದರಿಂದ ಅಕ್ಕಿನ ಯಾಕೆ ನಾವು ಹಾಕಿ ಪೂಜೆ ಮಾಡ್ತೀವಿ ಅಂತಂದರೆ, ಹಕ್ಕಿ ಚಂದ್ರನಿಗೆ ಸಂಬಂಧಪಟ್ಟಿದ್ದು. ಅದು ಚಂದ್ರ ಅಂದರೆ ಮನಸ್ಕಾರಕ. ನಮ್ಮ ಮನಸ್ಸು ಒಂದು ಸಮಸ್ಥಿತಿಗೆ ಬಂದು ಪವಿತ್ರತೆ ಹೊಂದಬೇಕು. ಈ ಜ್ಯೋತಿ ಪವಿತ್ರ ರೂಪ, ಅದು ಹಕ್ಕಿ ಮನಸ್ಸು ರೂಪ, ಮನಸ್ಸಿಗೆ ಸಂಬಂಧಪಟ್ಟಿದ್ದಲ್ವ. ಹಾಗಾಗಿ ನಮಗೆ ಮನಸ್ಸು ಒಂದು ಪವಿತ್ರವಾಗಿದ್ದು ನಮ್ಮ ಜ್ಞಾನದ ಜ್ಯೋತಿ ಚೆನ್ನಾಗಿದ್ರೇ ನಾವು ಎಲ್ಲ ಕಡೆನೂ ಅವೇರ್ನೆಸ್ ಆಗಿರುತ್ತಲ್ವ. ಅದಕ್ಕೆ ಅಕ್ಕಿ ಹಾಕಿ ಗಣೇಶನಿಗೆ ಕಲ್ಲರು ಮೂಲಾಧಾರ ಚಕ್ರ ಯಾವತ್ತು ಕೆಂಪು ಕಲರ್ ಇರುತ್ತೆ, ಅದು ಕಲ್ಲರ್ ಬೇಸ್ನಲ್ಲಿ ಅದನ್ನು ಕೆಂಪು ಗುಲಾಬಿನ ಹಾಕಿ ಸ್ವಲ್ಪ ಆರತಿ ಮಾಡಿದಾಗ ಗಣೇಶನಿಗೆ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಒಳ್ಳೇದು ಮಾಡ್ತಾನೆ ಗಣೇಶ. ಈಗ ನೆಕ್ಸ್ಟು ಏನು ಕಡಲೆಕಾಳು ಹಾರ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ನಮ್ಮ ಫ್ರೆಂಡ್ಸ್, ಕಡಲೆಕಾಳು ಹಾರನ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಕಡಲೆಕಾಳನ್ನ ಓವರ್ ನೈಟು ನೆನೆಸ್ಕೋಬೇಕು. ಹೀಗೆ ಬೆಳಿಗ್ಗೆ ಹಿಂದಿನ ದಿವಸನೇ ಸಂಜೆ 6 ಗಂಟೆಗೆ ಹಾಕ್ಬಿಡಿ. ಬೆಳಿಗ್ಗೆ ನಾಳೆ ಬೆಳಿಗ್ಗೆ ಒಂದು 11 ಗಂಟೆ ಅಷ್ಟೊತ್ತಿಗೆ ಚೆನ್ನಾಗಿ ನೆಂದಿರುತ್ತೆ. ನೀವು ತಿಂಡಿ ಕಾಫಿ ಊಟ ಎಲ್ಲ ತಿಂಡಿ ಎಲ್ಲ ಮುಗಿಸಿ ಎಲ್ಲರನ್ನೂ ಆಫೀಸಿಗೆ ಕಳಿಸಿ ಎಲ್ಲ ಆದಮೇಲೆ ಆರಾಮ್ ಫ್ರೀ ಆಗ್ತಿರಲ್ಲ, ಅಲ್ಲಿವರೆಗೂ ಅದನ್ನು ನೆನೆಯಿರಿ. ಚೆನ್ನಾಗಿ ನೆನೆದು ಚೆನ್ನಾಗಿ ತೊಳೆದು ಅದನ್ನು ಸೋರ್ಲಿಕ್ಬಿಡಿ. ಅದಕ್ಕೆ ಈಗ ದಾರ ಬೇಕು ಮತ್ತು ಇದು ಸೂಜಿ. ಈ ಥರ ಸಣ್ಣ ದಪ್ಪ ಸೂಜಿ ತೊಗೋಬೇಡಿ. ದಪ್ಪ ಸೂಜಿ ತೊಗೊಂಡ್ರೆ ಕಡಲೆಕಾಳು ಹೊಡೆದೋಗ್ಬಿಡುತ್ತೆ. ಈ ಥರ ಸಣ್ಣ ಸೂಜಿ ತೊಗೊಳ್ಳಿ. 4 ಎಳೆ ಮಾಡ್ಕೊಳ್ಳಿ. ಈ ಥರ ಬಟ್ಟೆ ಹೊಲಿಯೋದು ಇದಿರುತ್ತಲ್ಲ, ಸೂಜಿ ಮಾಡೋದು, ಆ ಥರ ಈ ಥರ ಹಾಕೊಂಡು ಈಸಿಯಾಗಿ ಬರುತ್ತೆ ಅಂತ ತೆಗೆದುಬಿಟ್ರೆ ಹೀಗೆ 4 ಎಳೆ ಮಾಡ್ಕೊಳ್ಳೋದು. ಸೂಜಿನಲ್ಲಿ ಕಡಲೆಕಾಳು ತೊಗೊಳ್ಳೋದು, ಈ ಥರ ಹೀಗೆ ಚುಚ್ಚೋದು. ಹಾಗೆ ಈಗ ಚುಚ್ಚಿಬಿಟ್ಟು ಹಿಂಗೆ ಯಾವ್ದಾದ್ರು ಹಿಂಗೆ ಟೇಬಲ್ ಇದ್ದರೆ ಅದಕ್ಕೆ ನೋಡಿ ಹಿಂಗಂದರೆ ಅದು ಹೋಗುತ್ತೆ. ಒಂದು ಮರದ್ದು ಏನಾರ ಪೀಸ್ ಇಟ್ಕೊಳ್ಳಿ, ಅಥವಾ ಈ ಥರ ತಟ್ಟೆ ಟೀ ಟೇಬಲ್ ಇಟ್ಕೊಂಡಿರ್ತಲ್ಲ, ಹಿಂಗೆ ಹಾಕೋದು. ಸ್ವಲ್ಪ ಹಿಂಗನ್ನಿ, ಆವಾಗ ಹೀಗೆ ನೀಟಾಗಿ ಹೋಗುತ್ತೆ. ಚಪಾತಿ ಮಣೆ ಅಂತೂ ಮನೇಲಿ ಇದ್ದೇ ಇರುತ್ತೆ, ಅದರಲ್ಲೇ ಇಟ್ಕೊಂಡು ಅದ್ರ ಮೇಲೆ ಬೇಕಾದ್ರೂ ಪೋಣಿಸೋದು. ಗಟ್ಟಿ ಇರುತ್ತಲ್ಲ, ಈಗ ಹೋದ್ಮೇಲೆ ಕೆಳಗಡೆ ಹಿಂಗಂದರೆ ಹೋಗುತ್ತೆ ಕಡಲೆಕಾಳು ಈಸಿಯಾಗಿ ನೋಡಿ ಹೋಗುತ್ತೆ. ಒಂದೇ ಕಡೆ ಬರಬೇಕು ಅಂತಲೂ ಏನೂ ಇಲ್ಲ, ಒಂದೊಂದು ಹೊರಟೋಗ್ಬಿಡುತ್ತೆ, ಒಂದೊಂದು ಹೋಗಲ್ಲ. ಗಟ್ಟಿ ಇದ್ದಾಗ ಈ ಥರ ಮಾಡಿ ಕೆಳಗೆ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿದ್ರೆ ಹೀಗೆ ನೀಟಾಗಿ ಹೋಗುತ್ತೆ. ಅದು ಯಾವ ಕಡೆನಾರು ಮುಖ ಹಿಂಗೇ ಬರಬೇಕು ಆ ಥರ ಏನಿಲ್ಲ, ಈ ಥರ ಓಡಿಸ್ತಾ ಇರುತ್ತೆ ನೋಡಿ. ಈ ಥರ ಪೋಣಿಸ್ತಾ ಇರಬೇಕು. ಕಡಲೆಕಾಳು ತುಂಬ ಇಷ್ಟ ಗಣೇಶನಿಗೆ. ನೋಡಿ ಈ ಥರ ಪೋಣಿಸ್ಕೊಳ್ಳೋದು ನೀವು ಆಯಿತಾ. ನೋಡಿ ಆಲ್ರೆಡಿ ನಾನು ಹಾರ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ ಈ ಥರ 2 ಎಳೆ ನೀವು 2 ಎಳೆ ಹಾಕಬೇಕು ಅಂತ ಏನಿಲ್ಲ. ನಾನು ನನಗಿಷ್ಟ ಹಂಗೆ ಗಣೇಶನಿಗೆ ಈ ಥರ ಹಾಕೋದು ಅಂದರೆ ನನಗೆ ತುಂಬ ಇಷ್ಟ. ಅದಕ್ಕೆ ನಾನು 2 ಎಳೆ ಮಾಡ್ಕೊಂಡಿದ್ದೀನಿ. 2 ಎಳೆ ಮಾಡಿ ಹಾಕೋಣ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ. ನೋಡಿ 2 ಎಳೆ, ನೀವು 1 ಎಳೆನೇ ಮಾಡ್ಕೋಬೋದು, ಏನಿಲ್ಲ. ಒಂದೊಂದು ಸರಿ ಗಣೇಶ ಮನೆಯಲ್ಲಿ ಚಿಕ್ಕ ಗಣೇಶ ಇರ್ತದೆ, ಆವಾಗ ಇದು ಒಂದಿಷ್ಟು ಉದ್ದ ಮಾಡಿದ್ರೆ ಅದೇ ಹಿಂಗೆ ಮಾಡಿದ್ರು 2-3 ಎಳೆ ಆಗುತ್ತೆ. ಆ ಥರ ನಂದು ಈ ಥರ ಗಣೇಶನಿಗೆ ಈಗ ಹಾಕೋಣ ಅಂತ 2 ಎಳೆ ಮಾಡಿದ್ದೀನಿ. ಮಾಡಿಬಿಟ್ಟು ನಾನು ಇವಾಗ ಇವೆರಡೂ ಈಗ ಈ ಥರ ಹಾರ ಥರ ಕಟ್ಟಿಬಿಡ್ತೀನಿ. 2 ಎಳೆ ನೋಡಿ ಗಣೇಶನಿಗೆ. ಈಗ ಯಾರು ಮಾಡ್ತಾರೆ ಸಂಕಲ್ಪ, ಅವ್ರಿಗೆ ನೀವು ಯಾರು ಸಹಾಯ ಮಾಡಿದ್ರೆ ಅವ್ರು ಗಣೇಶನಿಗೆ ಈ ಥರ ಪ್ರಾರ್ಥನೆ ಮಾಡಿ, ಗಣೇಶನಿಗೆ ಯಥಾಶಕ್ತಿ ನಾನು ಮಾಡ್ತಾಯಿದ್ದೀನಪ್ಪ, ನಿಮಗೆ ವ್ರತ ಮಾಡ್ತಾಯಿದ್ದೀನಿ ಅಂತ ಹೇಳಿ ಒಳ್ಳೇದು ಮಾಡಪ್ಪ ಅಂತ ಈ ಥರ ಗಣೇಶನಿಗೆ ಅರ್ಪಿಸೋದು. ಒಳ್ಳೆ ಮನಸ್ಸಿನಿಂದ ತುಂಬ ಭಕ್ತಿ ಭಾವದಿಂದ ಹಿಂಗೆ ಅರ್ಪಿಸ್ಬೇಕು. ಆಮೇಲೆ ಆರತಿ ಹೇಳಿದಿನ ಬೆಳಬೇಕು. ಈಗ ಗೋಧಿ ಹಾರ ಹೇಗೆ ಮಾಡೋದು ಅಂತ ನೋಡೋಣ. ಫ್ರೆಂಡ್ಸ್, ಗೋಧಿನ ಅಷ್ಟೇ ನಡೀಲಿ ನೆನೆಸಿಟ್ಕೊಂಡಿದ್ದೀನಿ ನಾನು. ಈಗ ನಂದು ಇದು ಸ್ವಲ್ಪ ಕಾಣಿಸ್ತಾ ಇದೆ ನಿಮಗೆ ನೋಡಿ, ಸ್ವಲ್ಪ ಸಣ್ಣ ಇದೆ ನನಗೆ. ಒಂಚೂರು ಗೋಧಿ ದಪ್ಪ ಇರೋದು ನೀವು ಆಯ್ಕೆ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಇದರಲ್ಲೂ ಆಗುತ್ತೆ, ತೋರಿಸ್ತೀನಿ ಇವಾಗ. ಇರುತ್ತಲ್ಲ ಗಣೇಶಂದು, ಈಗ ಇದೆ ಸೇಮ್ ಅದೇ ಥರ 4 ಎಳೆ ಮಾಡ್ಕೊಳ್ಳಿ. ಇಷ್ಟು ಸಣ್ಣದು ತಗೊಳ್ಳಿ, ಇದು ಕಾಣಿಸ್ತಿದೆ ಸೂಜಿ ತಗೊಳ್ಳಿ. ಈ ಥರ ನೋಡಿ, ಈ ಥರ ಈ ಸೈಡ್ ಇರುತ್ತೆ ನೋಡಿ, ಇದು ಮುಖ ಥರ ಈ ಥರ ಬಂದಿರುತ್ತೆ ನೋಡಿ. ಆ ಸೈಡಿಂದ ನೀವು ಚುಚ್ಕೊಂಡ್ರೆ ಆರಾಮಾಗಿ ಚುಚ್ಕೋಬೋದು ನೀವು.
ನೈಸ್ ಬೇಸಲ್ಲ, ಇಲ್ಲಿ ಒಂದು ಕಣ್ಣು ಥರ ಇರುತ್ತೆ ನೋಡಿ, ಕಣ್ಣದು ಗೆರೆ ಇರುತ್ತಲ್ಲ, ಈ ಸೈಡಲ್ಲಿ ನೀವು ಚುಚ್ಕೊಂಡ್ರೆ ಆರಾಮಾಗಿ ಚುಚ್ಕೋಬೋದು ನೀವು. ಇಲ್ಲಿ ಕಾಣಿಸ್ತಾ ಇದೆಲ್ಲ ಗೆರೆ, ಆ ಸೈಡ್ಗೆ ಚುಚ್ಕೋಬೇಕು ನೀವು. ಆ ಸೈಡಿಗೆ ಚುಚ್ಕೊಂಡಾಗ ನೋಡಿ ಈಸಿಯಾಗಿ ಹೋಗ್ಬಿಡುತ್ತೆ ಕ್ಲೀನಾಗಿ. ಎಷ್ಟೇ ಸಣ್ಣ ಇದ್ದರೂ ಕೂಡ ಆರಾಮ್ಸೆ ಪೋಣಿಸ್ಬೋದು ನೋಡಿ. ಎಷ್ಟು ಬೇಗ ಆಗುತ್ತೆ ಗೊತ್ತಾ? ನಿಮ್ಗೆ ಅನಿಸುತ್ತೆ ಎಷ್ಟು ಸಣ್ಣ ಗೋಧಿ ಪೋಣಿಸ್ಬೇಕಾಗುತ್ತಾ ಅಂತ. ಚೆನ್ನಾಗಿ ನೆಂದಿರಬೇಕು ಒಟ್ಟಿನಲ್ಲಿ. ಇವತ್ತು ಸಂಜೆ ಒಂದು 7 ಗಂಟೆಗೆ ನೆನೆ ಹಾಕಿದ್ರೆ ನಾಳೆ ಬೆಳಗ್ಗೆ 11 ಗಂಟೆವರೆಗೂ ಎಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಸೋರಲ್ಲಿ ಇಟ್ಬಿಟ್ಟು ಆ ನೀರನ್ನೆಲ್ಲ ತೆಗೆದು ಇಟ್ಕೊಳ್ಳಿ. ಆಮೇಲೆ ಇದನ್ನು ನೀವು ಸಡನ್ನಾಗಿ ನೀವು ಬೆಳಗ್ಗೆ ಆಫೀಸ್ಗೆ ಹೋಗೋರು ಇರ್ತೀರ ಅಥವಾ ಮನೆಯಲ್ಲಿ ಬೆಳಗಿನ ಜಾವನ ಪೂಜೆ ಮಾಡಬೇಕು ಅಂದರೆ ಅವಾಗ ಮಾಡ್ಕೊಂಡು ಕುತ್ಕೊಂಡ್ರಾಗಲ್ಲ ಫ್ರೆಂಡ್ಸ್. ಹಿಂದಿನ ದಿವಸನೇ ಸಂಜೆನೇ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು. ನೈಟು ಕೂಡ ಮಾಡ್ಕೊಂಡು ಇಟ್ಕೊಳ್ಳಿ. ನಿಮಗೆಲ್ಲ ಕೆಲಸ ಆದಮೇಲೆ ನೈಟ್ ರಾತ್ರಿ ಕುತ್ಕೊಂತಿರಲ್ಲ, ಕೈಕಾಲು ಮುಖ ತೊಳ್ಕೊಂಡು ಊಟ ಗೀಟ ಎಲ್ಲ ಮುಗಿದ್ಮೇಲೆ ಕೂಡ ಕೈಕಾಲು ಮುಖ ತೊಳ್ಕೊಂಡು ಒಂದು ಬಟ್ಟೆ ಈ ಥರ ಬ್ಲೌಸ್ ಪೀಸ್ ಹಾಕ್ಕೊಂಡು ಈ ಥರ ತಟ್ಟೆನೆಲ್ಲನೂ ನೀಟಾಗಿ ಒಳ್ಳೆ ತಟ್ಟೆ ತೊಗೊಂಡು ಹಾಕ್ಕೊಂಡು ಮಡಿಯಿಂದ ಏನು ಅರ್ಧ ಗಂಟೆಲೆಲ್ಲ ಆಗೋಗ್ಬಿಡುತ್ತೆ. ಅರ್ಧ ಗಂಟೆಲೆಲ್ಲ ಒಂದು ರೆಡಿ ಮಾಡಿ ಇಟ್ಕೊಬಿಡ್ಬೋದು ನೀವು. ಈ ಥರ ಮಾಡಿಬಿಟ್ಟು ಈಗ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಎಲ್ಲ ಸೇರಿಸಿ ನೋಡಿ ಹೀಗೆ ಆಗುತ್ತೆ. ಫ್ರೆಂಡ್ಸ್, ನಮಗೆ ಈ ರಿಚುವಲ್ಸ್ಗಳನ್ನೆಲ್ಲ ಆದಷ್ಟು ನೀವು ಮನೆಯಲ್ಲಿ ಮಕ್ಕಳು ಒಂದು 15 ವರ್ಷದ ಮಕ್ಕಳು 12 ವರ್ಷದ ಮಕ್ಕಳಿಂದ ಸಣ್ಣದಾಗಿ ಮಾಡೋದನ್ನು ಕಲಿಸಿ ನೀವು. ಅಯ್ಯೋ ಚಿಕ್ಕದು ಒಂದು 5 ದಿವಸ ಮಾಡಿಸೋ ಅಂಥದ್ದು ಮಗು ಈ ಥರ ಒಂದು ಆರತಿ ಬೆಳಗಪ್ಪ ದೇವರಿಗೆ 5 ದಿವಸ ಅಂತ ಅವ್ರ ಮಗುಗೆ ಯಾವ ಟೈಮ್ಗೆ ಆಗುತ್ತೋ ಆ ಥರ ಬೆಳಗ್ಸೋದು. ಅಥವಾ ಇನ್ನೇನಾದರೂ ಒಂದು ಅರ್ಪಣೆ ಮಾಡಿಸೋದು ದೇವ್ರಿಗೆ, ಒಂದು ಹೂವು ಒಂದು ವಿಶೇಷವಾಗಿ ಏನಾದ್ರು ಅರ್ಪಣೆ ಮಾಡಿಸೋದು. ಈ ಥರದ್ದೆಲ್ಲ ಅವ್ರಿಗೆ ಅವೇರ್ನೆಸ್ ಕೊಡ್ತಾ ಇದೆ. ನಮಗೆ ಭಕ್ತಿಯ ಒಂದು ಇದು ಅವ್ರಿಗೆ ಏನು ಅಂತ ಗೊತ್ತಾಗುತ್ತೆ. ಎಲ್ಲ ನಾವು ಏನು ಊಟ ಮಾಡ್ಕೊಂಡು ತಿನ್ಕೊಂಡು ಓಡಾಡ್ಕೊಂಡು ಇರೋದು ದೊಡ್ಡದಲ್ಲ ಫ್ರೆಂಡ್ಸ್. ನಾವು ಯೂನಿವರ್ಸಿಂದ ಬಂದಿದ್ದೀವಿ ಅಂತಂದರೆ ಒಂದು ಮಿರಾಕಲ್ ಇದ್ದೀವಿ ನಾವು. ನಮ್ಗೆ ಕಾಣಿದ ಶಕ್ತಿ ಏನೋ ಒಂದು ನಮಗೊಂದು ಕೆಲಸ ಮಾಡ್ತಾ ಇರುತ್ತಲ್ವ, ಆ ಶಕ್ತಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು ಯಾವತ್ತೂ. ನೋಡಿ ಎಷ್ಟು ಚೆನ್ನಾಗಾಯಿತು ಹಾರ. ಇದೇ ಥರ ನಾನು ಹಾರನ ಮಾಡಿ ಇಟ್ಕೊಂಡಿದ್ದೀನಿ ಆಗಲೇ, ಗೋಧಿ ಹಾರನ ನೋಡಿ 2 ಎಳೆ. ಇದನ್ನು ಕೂಡ ನಾನು 2 ಎಳೆ ಮಾಡ್ಕೊಂಡಿದ್ದೀನಿ. ಈ 2 ಎಳೆನೂ ಸೇರಿಸಿ ಈ ಥರ ಇಟ್ಕೊಂಡ್ರೆ ನೋಡಿ ಇದು ಒಂದು ಹಾರ ಆಯಿತು. ಇದನ್ನ ಈಗ ಗಣೇಶನಿಗೆ ಅರ್ಪಿಸಿದಾಗ ಒಳ್ಳೆಯದಾಗುತ್ತೆ ನೋಡಿಕೊಂಡ್ರೆ. ಈಗ ನೆಕ್ಸ್ಟು ಗರಿಕೆ ಹುಲ್ಲದ್ದು ಹೇಗೆ ನಾವು ಮಾಡ್ಕೊಳ್ಳೋದು, ಅದು ಹಾರನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ. ಗರಿಕೆ ಹುಲ್ಲಿನ ಹಾರನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋರಂತೆ. ನೋಡಿ ಈ ಥರ ಗರಿಕೆ ಹುಲ್ಲಿರುತ್ತಲ್ಲ, ಇದು ಸಿಗುತ್ತೆ ನಿಮಗೆ. ಆ ಹುಲ್ಲನ್ನ ತೊಗೊಂಡು ಸ್ವಲ್ಪನೇ ಈ ಥರ ತೊಗೊಂಡು ಜಾಸ್ತಿ ಆಯಿತು ಈ ಥರ ತೊಗೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಈ ಥರ ಚಿಕ್ಕದಾಗಿ ಸ್ವಲ್ಪ ಈ ಕಟ್ ಮಾಡಿ ಇಟ್ಕೊಳ್ಳಿ. ಗರಿಕೆ ಹೊಲ್ಕೊಂಡು ಈ ಥರ ಎಲ್ಲ ಕಟ್ ಮಾಡಿ ಇಟ್ಕೊಳ್ಳಿ. ಕಟ್ ಮಾಡಿ ಇಟ್ಕೊಂಡಾಗ ಈ ಥರ ಪೀಸ್ಗಳು ಆಯ್ತವೆ. ಇದನ್ನೆಲ್ಲ ಜೋಡಿಸಿ ಇವಾಗ ನಾವು ಕಟ್ಕೊಳ್ಳೋದು ಹೇಗೆ ನೋಡೋಣ. ಇದಕ್ಕೆ ಫ್ರೆಂಡ್ಸ್ ನೀವು ಕೆಂಪು ಗುಲಾಬಿ ದಳಗಳನ್ನ ಸೇರಿಸಿ ಕಟ್ಟಬೇಕು. ಯಾಕೆ ಅಂತಂದರೆ ಕೆಂಪು ನಾನು ಹೇಳಿದ್ನಲ್ಲ ನಿಮಗೆ, ಮೂಲಾಧಾರ ಚಕ್ರ ಕೆಂಪು ಬಣ್ಣಕ್ಕೆ ಸಂಬಂಧಪಟ್ಟಿದ್ದು ಅಂತ. ಅದಕ್ಕೆ ಗುಲಾಬಿನಲ್ಲಿ ಯಾವತ್ತೂ ಗಣೇಶನಿಗೆ ಆದಷ್ಟು ನೀವು ಯಾವತ್ತೇ ಪೂಜೆ ಮಾಡಿ ರಿಚುವಲ್ಸ್ ಮಾಡದಿದ್ದೂ ಆದಷ್ಟು ಕೆಂಪು ಗುಲಾಬಿನ ಅವಾಗ ಅರ್ಪಿಸ್ತಾ ಇರಿ ಗಣೇಶನಿಗೆ. ಭಾಳ ಒಳ್ಳೆಯದು. ಒಂದು ಗಣೇಶನ ಕೆಂಪು ಗುಲಾಬಿ ಅರ್ಪಿಸಿದ್ರೆ ನಮಗೆ ಮೂಲಾಧಾರ ಚಕ್ರ ಆ್ಯಕ್ಟಿವೇಶನ್ ಆಗುತ್ತೆ. ಅದು ಮತ್ತು ನಮ್ಮ ನೆಗೆಟಿವ್ ಎನರ್ಜಿ ಏನೇ ಇದ್ರೂ ಕೂಡ ಹೇಳ್ಕೊಳ್ಳುತ್ತೆ. ರೆಡ್ ಕಲರ್. ಹಾಗಾಗಿ ನೋಡಿ ಈ ಥರ ಕೆಂಪು ಗುಲಾಬಿ ಇರುತ್ತಲ್ಲ, ಈ ಥರ ದಳಗಳನ್ನ ತೊಗೊಂಡು ಸ್ವಲ್ಪ ಎಲ್ಲ ದಳ ಮಾಡಿ ಇಟ್ಕೊಳ್ಳಿ. ಈಗ ಸ್ವಲ್ಪ ವೀಡಿಯೋ ಲೆಂತಿ ಇರುತ್ತೆ, ಬಟ್ ನೀವು ನೋಡಿಕೊಂಡು ಸ್ವಲ್ಪ ಬೇಕಾದ್ರೆ ಪಾಸ್ ಮಾಡ್ಕೊಂಡು ಬೇಕಾದ್ರೆ ನೋಡಿ. ಸ್ವಲ್ಪ ಯಾವಾಗ ಆಗುತ್ತೋ ಅವಾಗೆಲ್ಲ ನೋಡ್ಕೊಳ್ಳಿ. ಈ ಥರ ದಾರ ತೊಗೊಳ್ಳಿ, ಸ್ವಲ್ಪ ಗಟ್ಟಿ ದಾರ ತೊಗೊಂಡು ಸ್ವಲ್ಪ ಹಿಂದೆ ಇಷ್ಟು ಜಾಸ್ತಿ ಜಾಗ ಬಿಟ್ಕೊಳ್ಳಿ. 2 ಎಳೆ ಮಾಡ್ಕೊಳ್ಳಿ. 2 ಎಳೆ ಮಾಡಿಕೊಂಡ್ರೆ ಸ್ವಲ್ಪ ಗಟ್ಟಿಯಾಗಿ ನಿಂತ್ಕೊಳ್ಳುತ್ತೆ. ಈ ಥರ ಮಾಡಿಕೊಂಡು ಸ್ವಲ್ಪ ಇಲ್ಲಿ ಆ ಕಡೆ ಈ ಕಡೆ ಹಿಂಗೆ ಕಟ್ಲಿಕ್ಕೆ ಬೇಕಲ್ಲ, ಒಂದು ಹಾರ ಥರ ಮಾಡಲಿಕ್ಕೆ, ಅದಕ್ಕೆ ಸ್ವಲ್ಪ ಹಿಂದೆ ಜಾಗ ಜಾಸ್ತಿ ಬಿಡಿ. ಸ್ವಲ್ಪ ತೊಗೊಳ್ಳಿ. ಈಗ ತೊಗೊಂಡು ಈಗ ಕಟ್ಟಿ. ಈಗ ಮಾಮೂಲಿ ನಿಮಗೆ ಹೂ ಕಟ್ಲಿಕ್ಕೆ ಬರುತ್ತಲ್ವ, ಸಾಮಾನ್ಯವಾಗಿ ಎಲ್ರಿಗೂ ಬರುತ್ತೆ ಕಟ್ಟಿ. ಅಕಸ್ಮಾತ್ ನಿಮಗೆ ನನಗೆ ಕಟ್ಲಿಕ್ಕೆ ಬರೋಲ್ಲ, ನನಗೆ ಹೂ ಕಟ್ಲಿಕ್ಕೆ ಬರೋಲ್ಲ, ನನಗೆ ಈ ಥರ ಹಾರ ಮಾಡ್ಲಿಕ್ಕೆ ಬರೋಲ್ಲ, ನನಗೆ ದೂರ್ವನ್ನ ಹೇಗೆ ಅರ್ಪಿಸೋದು ಅಂದರೆ ನಾನು ನೆಕ್ಸ್ಟ್ ಮೆಥಡಲ್ಲಿ ತೋರಿಸ್ತೀನಿ ನಿಮ್ಗೆ ಯಾವ ಥರ ಮಾಡ್ಬೋದು ಅಂದ್ಬಿಟ್ಟಿದ್ದೀನಿ. ನೋಡಿ ಈ ಥರ
ಕೆಂಪು ಗುಲಾಬಿನ ಸ್ವಲ್ಪ ಸೇರಿಸ್ಕೊಟ್ಟು ಇದ್ರಲ್ಲಿ ಕಾಣಿಸ್ತಾ ಇದೆ ಏನೋ ಗೊತ್ತಿಲ್ಲ. ಈ ಥರ ಒಂದೆರಡು ಸರಿ 3 ಸರಿ ಇದನ್ನು ಹಾಕಿ 3 ಸರಿ ದೂರವನ್ನು ಕಟ್ಟಿ ಹೀಗೆ 3 ಸರಿ ದೂರ ಕಟ್ಟಿ ನಾನು ಹೇಳಿದೆ ವಿಡಿಯೋನ ಪೂರ್ತಿ ನೋಡಿ. ಕೊನೆಯಲ್ಲಿ ಒಂದು ಸೀಕ್ರೆಟ್ಸ್ ಹೇಳ್ತೀನಿ, ಸೈಂಟಿಫಿಕ್ ಸೀಕ್ರೆಟ್ಸು ಯಾವ ಥರ ನಮ್ಮ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಇದು ತುಂಬ ಮುಖ್ಯ ಅಂತ ಹೇಳಿದ್ದೀನಿ ಅಂತ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್. ನೋಡಿ ಈ ಥರ ಕಟ್ಬಿಟ್ಟು ಮಧ್ಯೆ ಗುಲಾಬಿ ದಳಗಳನ್ನ ಸೇರಿಸಿ ಈಗ ಇಟ್ಕೊಂಡ್ರೆ ಎಲ್ಲ ಹಿಂಗಾಗುತ್ತೆ. ಅದನ್ನು ಸೇರಿಸಿ ಈ ಥರ ಕಟ್ಟಿದಾಗ ನಿಮಗೆ ಈ ಥರ ಒಂದು ಹಾರ ಥರ ಆಗುತ್ತೆ. ಈ ಹಾರ ಆದಮೇಲೆ ನಾನು ಇವಾಗ ಆಲ್ರೆಡಿ ಕಟ್ ಮಾಡಿದ್ದೀನಿ, ತೋರಿಸ್ತೀನಿ ನೋಡಿ. ಈ ಥರ ಹಾರ ಆಗುತ್ತೆ. ಈಗ ಎಲ್ಲ ಸೇರಿಸ್ಕೊಡ್ತಾರೆ. ನೀವು ಹಾರ ಆದಮೇಲೆ ಏನು ಮಾಡಬೇಕು ಇನ್ನೊಂದು ಕೆಲಸ ಅಂತಂದರೆ, ಎಲ್ಲ ಕಟ್ಟಿರ್ತೀರ ಅದು ಹೀಗೆ ಒಂದೊಂದೇ ಸಮಯ ಇರಲ್ಲ. ಆವಾಗ ನೀವು ಎಲ್ಲ ಈಗ ಟ್ರಿಮ್ ಮಾಡಬೇಕು. ಈಗ ಎಲ್ಲೆಲ್ಲಿ ಜಾಸ್ತಿ ಇದೆ ಅದನ್ನೆಲ್ಲ ಆ ಕಡೆ ಈ ಕಡೆ ಫುಲ್ಲು ಈ ಕಡೆ ಎಲ್ಲ ಹಿಂಗೆ ಎಲ್ಲ ಕಟ್ ಮಾಡಿ ನೀಟಾಗಿ ಒಂದು ಸಮ ಮಾಡಬೇಕು. ಇಲ್ಲಾಂದರೆ ನಾವು ಗಣೇಶನಿಗೆ ಹಾಕಿದಾಗ ಕಣ್ಣಿಗೆಲ್ಲ ಮುಖ ಮುಚ್ಕೊಂಡ್ಬಿಡುತ್ತೆ. ಅದಕ್ಕೆ ಈ ಥರ ಟ್ರಿಮ್ ಮಾಡಬೇಕು. ಈ ಕಡೆ ತಿರುಗಿಸ್ಕೊಂಡು ಅದಾದಮೇಲೆ ಈ ಕಡೆ ತಿರುಗಿಸ್ಕೊಂಡು ಎಲ್ಲ ಒಂದೇ ಸಮ ಟ್ರಿಮ್ ಮಾಡೋದು. ನಾನು ಒಂದೇ ಸಮ ಎಲ್ಲ ಟ್ರಿಮ್ ಮಾಡಿರೋದ್ರಿಂದ ನಿಮಗೆ ಈ ಥರ ಕಾಣಿಸ್ತಾ ಇತ್ತು ನೋಡಿ. ಈ ಥರ ಕಾಣಿಸ್ತಾ ಇತ್ತು ನಿಮಗೆ. ಹೀಗೆ ಇವೆಲ್ಲ ಟ್ರಿಮ್ ಮಾಡ್ಕೊಳ್ಳಿ. ತುಂಬ ಇಷ್ಟು ಎಲ್ಲ ನೀಟಾಗಿ ಟ್ರಿಮ್ ಮಾಡ್ಕೊಳ್ಳಿ. ಇದು ಒಂದು ಮೆಥಡ್ ಆಯಿತು. ನಿಮಗೀಗ ಹಾರ ಕಟ್ಟಲಿಕ್ಕೆ ಬರಲ್ಲ, ಕೆಲವ್ರಿಗೆ ನಿಜವಾಗ್ಲೂ ಹೂವು ಹಾರ ಕಟ್ಟಲಿಕ್ಕೆ ಬರೋದೇ ಇಲ್ಲ. ಅವ್ರಿಗೆ ಏನು ಮಾಡ್ಬೋದು, ಧೂವನ ಹ್ಯಾಕೆ ಅರ್ಪಿಸ್ಬೋದು ಅಂತ ಹೇಳ್ತೀನಿ ಇವಾಗ. ನೋಡಿ ಈ ಥರ ಧೂವ ಇರುತ್ತಲ್ವ, ಇದನ್ನು ಸ್ವಲ್ಪ ತೊಗೊಳ್ಳಿ. ಈ ಥರ ಧೂವ ತೊಗೊಂಡು ಇದನ್ನು ಅಷ್ಟೇ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಕೆಳಗಡೆ ಎಲ್ಲ ಕಟ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಒಂದು ಗುಲಾಬಿ ಹೂವನ್ನ ಸೇರಿಸಿ ಈ ಥರ ಬುಡದಲ್ಲಿ ನೋಡಿ. ಈ ಥರ ಗುಲಾಬಿ ಹೂವನ್ನ ಸೇರಿಸ್ಕೊಂಡು ದಾರ ಬೇಕು ನೋಡಿ. ಇಲ್ಲಿ ನೋಡಿ ಕಟ್ಕೊಂಡು ಇದು ಯಾವ್ದಾರ ದಾರ ತೊಗೊಳ್ಳಿ ನೀವು. ಅದನ್ನ ಹೂ ಕಟ್ಟೋ ದಾರನೇ ಬರುತ್ತೆ. ಇದು ಹಸಿರಿರೋದ್ರಿಂದ ಹಸಿರು ದಾರ ತೊಗೊಳ್ಳಿ, ಬಟ್ಟೆ ಹೊಲಿಯೋ ದಾರ ಇರುತ್ತಲ್ಲ ಅದನ್ನು ನೋಡಿ. ಅದನ್ನು 2 ಎಳೆ ಮಾಡಿಕೊಂಡು ಈ ಥರ ಕಟ್ಟಿ. ಅರ್ಜೆಂಟ್ ಇದ್ದಾಗ ಕಟ್ಟೋಕ್ಕಾಗಲ್ಲ ಅದು ಹಾರ ಅಂತಂದಾಗ ಈ ಥರನೂ ಕೂಡ ನೀವು ದೂರವನ್ನು ಅರ್ಪಿಸ್ಬೋದು. ಹೀಗೆ ಮಾಡಿ ಮಾಡಿದಾಗ ಹೀಗಾಗುತ್ತೆ. ಇದನ್ನು ನೀವು ಇದೇ ಥರ ಒಂದು 2-3 ಮಾಡಿಕೊಂಡು ಗಣೇಶನಿಗೆ ಎಲ್ಲೆಲ್ಲಿ ಸಾಧ್ಯನೋ ಅಲ್ಲಿ ಗಣೇಶನ ಮೂರ್ತಿ ಇರುತ್ತಲ್ಲ ಅಲ್ಲಲ್ಲಿ, ಅಕಸ್ಮಾತ್ ನಿಮ್ಮ ಹತ್ರ ಮೂರ್ತಿ ಇಲ್ಲ, ಫೋಟೋ ಇರುತ್ತಿದ್ರೆ ಫೋಟೋ ಮೇಲ್ಗಡೆನೂ ಕೂಡ ಈ ಥರ ಇಡ್ಬೋದು. ಅಥವಾ ಏನೂ ಇಲ್ಲ ನಮಗೆ ಗಣೇಶನಿಗೆ ಈ ರೀತಿ ಕೂಡ ಅರ್ಪಿಸ್ಬೋದು, ನನ್ನ ಮುಂದೆ ಅರ್ಪಿಸ್ಬೋದು. ಈ ರೀತಿ ಇಟ್ಬಿಟ್ಟು ಅದಕ್ಕೆ ಆರತಿ ಮಾಡಿ, ವಿದ್ಯುತ್ ಕಡ್ಡಿ ಹಚ್ಚಿ, ಗಂಗಾರತಿ ಮಾಡಿ ಅದನ್ನೆಲ್ಲ ಮಾಡ್ಬೋದು. ಈ ಥರ ಮಾಡ್ಬೋದು ನೀವು. ಇದು 2 ಮೆಥಡ್ನು ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಈಗ ಕಡಲೆಕಾಳು ಹಾರ ಮತ್ತು ಗೋಧಿ ಹಾರ ಮತ್ತು ಧೂವದ ಹಾರ, ಆಮೇಲೆ ಒಣ ದ್ರಾಕ್ಷಿ ಇರುತ್ತೆ, ಅದನ್ನು ಕೂಡ ಪೋಣಿಸಿ ಮಾಡ್ಬೋದು. ಈ ಒಂದು ಮಂಗಳವಾರ ಕಡಲೆಕಾಳು ಹಾರ ಅರ್ಪಿಸಿದ್ರೆ ಅಂದರೆ ನೆಕ್ಸ್ಟ್ ಮಂಗಳವಾರಕ್ಕೆ ದೀಪ ಅಂತೂ ಡೈಲಿ ಹಚ್ಚಬೇಕು. ನೆಕ್ಸ್ಟ್ ಮಂಗಳವಾರಕ್ಕೆ ನೀವು ಗೋಧಿ ಹಾರ ಅರ್ಪಿಸ್ಬೋದು. ಅದರ ನೆಕ್ಸ್ಟ್ ಮಂಗಳವಾರಕ್ಕೆ ಮತ್ತು ಇದು ಒಣ ದ್ರಾಕ್ಷಿದು ಅರ್ಪಿಸ್ಬೋದು. ಒಂದು ಮಂಗಳವಾರಕ್ಕೆ ಇದು ದೂರ್ವಾದ ಹಾಕ್ಬೋದು. ಅಥವಾ ನಿಮ್ಗೆ ಏನಾದ್ರು ಬರುತ್ತೆ ಅಂತಂದರೆ ಜನಿವಾರ ಹಾಕ್ಬೋದು, ಅಥವಾ ಗೆಜ್ಜಸ್ತ್ರ ಹಾಕ್ಬೋದು. ಅದಾಗಲಿ ಅಂದರೆ 21 ಎಳೆ ಗೆಜ್ಜಸ್ತ್ರ ಮಾಡಿ ದಪ್ಪಕ್ಕೆ 21 ಎಳೆ ಮಾಡಿ ಅದನ್ನು ಹಾಕಿ. ಅಲ್ಲಿಗೆ ಎಷ್ಟು 48 ದಿವಸದಲ್ಲಿ ಎಷ್ಟು ಮಂಗಳವಾರ ಬರುತ್ತೆ, 4 ಮಂಗಳವಾರ ಮತ್ತು ಇನ್ನು 6 ಮಂಗಳವಾರ ಬರುತ್ತೆ. 6ಕ್ಕೂ ಈ ಥರ ರೆಡಿ ಮಾಡ್ಕೊಳ್ಳಿ. ನೀವು ರೆಡಿ ಮಾಡ್ಕೊಂಡು ಒಂದೊಂದು ವಾರ ಅಂದರೆ ನೀವು ಬರೀಬೇಕು. ಒಂದು ಲಿಸ್ಟಲ್ಲಿ ಬರೆದು ಒಂದು ಕಡೆ ಪೇಸ್ಟ್ ಮಾಡ್ಕೊಂಡಿರಬೇಕು. ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಅಲ್ಲಿ ಎಷ್ಟು ಮಂಗಳವಾರ ಬರುತ್ತೆ ಅಂತ. ಈಗ ಹೆಣ್ಮಕ್ಳು ಏನಾರು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ರೆ ಅವ್ರಿಗೆ ಮಂತ್ಲಿ ಸೈಕಲ್ ಬರುತ್ತೆ. ಆ ವಾರ ಬಿಟ್ಟುಬಿಟ್ಟು ನೆಕ್ಸ್ಟ್ ಮುಂದಕ್ಕೆ ಹಾಕ್ಕೊಳ್ಳಿ. ಆ ವಾರ ಇದು ಮಾಡಿಬಿಟ್ಟು ಮುಂದಕ್ಕೆ ಹಾಕ್ಕೊಂಡು 48 ದಿವಸ ಬತ್ತಿ ಹಚ್ಚೋದನ್ನು, ಆರತಿ ಬೆಳಗೋದನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಹಾಗೆ 48 ದಿವಸದಲ್ಲಿ ಎಷ್ಟು ಮಂಗಳವಾರ ಸಿಗುತ್ತೆ ಆ ಮಂಗಳವಾರ ನೀವು ಒಂದೊಂದು ವಿಶೇಷವಾದ ಹಾರನ ಗಣೇಶನಿಗೆ ಅರ್ಪಿಸಿ. ಒಂದು ವಾರ ಇದು ಗಣೇಶನಿಗೆ ಎಳ್ಳುಂಡೆ ಮಾಡಿ ನೈವೇದ್ಯ ಮಾಡಿ. ಯಾವಾಗ ಹಾರ ಅರ್ಪಿಸ್ತೀರ ಮಂಗಳವಾರ ಅವತ್ತು ಒಂದು ಚಿಕ್ಕದು ಎಳ್ಳುಂಡೆ ಒಂಚೂರು ಹುರಿದ್ಬಿಟ್ಟು ಬೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಮಾಡಿ ಅದನ್ನು ಮಾಡಿ ಇಡೋವಂಥದ್ದು, ಹಾಲು ಇಡೋವಂಥದ್ದು, ಮೂರ್ಕ ಮಾಡಿಡೋ ಅಂಥದ್ದು, ಅಥವಾ ಕಡಲೆಕಾಳು ಹುಸ್ಲಿ ಮಾಡಿಬಿಟ್ಟು ಅದನ್ನು
ನೈವೇದ್ಯ ಮಾಡೋ ಅಂಥದ್ದು. ಒಂದೊಂದು ವಾರ ಒಂದೊಂದು ಗಣೇಶನಿಗೆ ಇಷ್ಟವಾಗಿರೋದನ್ನು ನೈವೇದ್ಯ ಮಾಡಿ ಇದನ್ನು ಮಾಡಿ ಮತ್ತು ಆರತಿ ಬೆಳಗ್ಗೆ ಕಂಪ್ಲೀಟ್ ಮಾಡಿದ್ರೆ ನೀವು ಖಂಡಿತ ನೀವು ಒಳ್ಳೆ ಮನಸ್ಸು ಆಳವಾದ ನಂಬಿಕೆಯಿಂದ ನೀವೇನಾದರೂ ಮಾಡಿದ್ರೆ ಖಂಡಿತ ನಿಮಗೆ ಮ್ಯಾನಿಫೆಸ್ಟ್ ಆಗೇ ಆಗುತ್ತೆ. ಯಾರಿಗೆ ಅದು ಮದುವೆ ಏನಾದ್ರು ಡಿಲೇ ಆಗಿದ್ರೆ ಹೆಣ್ಮಕ್ಳಾಗಲಿ ಮಾಡಿ, ಅಥವಾ ಜಾಬ್ ಬೇಕು ಅಂದರೂ ಮಾಡಿ, ಪ್ರಮೋಷನ್ ಬೇಕು ಅಂದರೂ ಮಾಡಿ, ಅದರಷ್ಟಕ್ಕೆ ಮನಿ ಬೇಕು, ಬರ್ತಾ ಇಲ್ಲ ನನಗೆ ಹಣ ಅಂದರೆ ಅದಕ್ಕೂ ಕೂಡ ಮಾಡಿ. ಏನೂ ಇಲ್ಲ ನಮಗೆ ಪ್ರಾಬ್ಲಮ್, ನಾನು ಹೆಲ್ತ್ ಆಗಿರಬೇಕು, ಚೆನ್ನಾಗಿರಬೇಕು, ಮನೆಯಲ್ಲೆಲ್ಲ ಒಂದು ಪೀಸ್ಫುಲ್ ಬೇಕು ನನಗೆ ಅಂತಂದರೆ ಆವಾಗಲೂ ಕೂಡ ಇದನ್ನು ಮಾಡಿ. ಯಾವುದು ಬೇಡ, ನಾನು ಒಂದು ರಿಚುವಲ್ಸ್ ಏನಾದರೂ ಒಂದು ಮಾಡಬೇಕು, ನನ್ನ ಮನಸ್ಸಿಗೆ ಶಾಂತಿ ಖುಷಿ ಬೇಕು ಅಂದರೆ ಆವಾಗಲೂ ಮಾಡಿ. ಎಲ್ಲದಕ್ಕೂ ಇದು 21 ದಳ ಮಾಡಿ. ಇದೆ 21 ಅಂದರೆ ಅದು 2 in 1 ಅಂದರೆ ನ್ಯೂಮರಾಲಜಿ ಪ್ರಕಾರ ಗುರು ನಂಬರ್ ಅದು ಕೂಡ ನಮ್ಗೆ ಯಾವುದೇ ಆಗಬೇಕು, ನಮಗೆ ಗುರು ಚೆನ್ನಾಗಿರ್ಬೇಕು, ಗುರು ಬಲಾಚಾರ ಇರಬೇಕು ಅಂತಾರಲ್ಲ, ಹಾಗೆ ಬರಬೇಕಲ್ವ. ಹಾಗಾಗಿ ಎಲ್ಲ ರೀತಿಯಲ್ಲೂ ಇದು ಒಂದು ಅಂತ ನಾವು ಹೇಳಲಿಕ್ಕಾಗಲ್ಲ. ನಂಬರ್ ಪ್ರಕಾರನೂ ಆಗ್ಬೋದು, ಮೂಲಾಧಾರ ಚಕ್ರ ಆಗಿರ್ಬೋದು, ನಾವು ಕೆಂಪು ದಳ ಅರ್ಪಿಸೋದಾಗಿರ್ಬೋದು, ಮತ್ತು ಅಕ್ಕಿ ಇಟ್ಟು ನಾವು ದಳ 21 ದಳ ಮಾಡಿ ಆರತಿ ಮಾಡೋದಾಗಿರ್ಬೋದು, ಎಲ್ಲ ರೀತಿಯಲ್ಲೂ ಸೇರಿ ಇರೋ ಅಂಥ ರಿಚುವಲ್ಸ್ ಆಗಿರೋದ್ರಿಂದ ನಾನು ಹೇಳ್ತಾರೆ ಇದು ಪವರ್ಫುಲ್ ರಿಚುವಲ್ಸ್ ಅಂತ. ಇದನ್ನು ಖಂಡಿತ ಮಾಡಿ ನೋಡಿ, ನೀವು ಕಮೆಂಟ್ ಮಾಡಿ ಹೇಗೆ ನಿಮ್ಗೆ ಅನ್ನಿಸ್ತು, ಈ ರಿಚುವಲ್ಸ್ ಮಾಡಿ ಯಾರು ಸಾಧಿಸ್ಕೊಂಡ್ರಿ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ನೆಕ್ಸ್ಟ್ ಇವಾಗ ಪೂಜೆ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಅದಾದಮೇಲೆ ನಾನು ಹೇಗೆ ನಾವು ಅದನ್ನು ಪೂಜೆ ಮಾಡಬೇಕು ಅಂತ ಹೇಳ್ತೀನಿ, ಮತ್ತು ಸಂಕಲ್ಪ ಕೂಡ ಹೇಗೆ ತೊಗೋಬೇಕು ಅಂತ ಅದನ್ನು ಕೂಡ ಹೇಳ್ತೀನಿ ಇವಾಗ. ಫ್ರೆಂಡ್ಸ್, ಈಗ ಸಂಕಲ್ಪ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಒಂದು ಟ್ರೆಡಿಷನಲ್ ಆಗು ಹೇಳ್ಕೊಡ್ತೀನಿ ಪೌರಾತ್ಯ ರೀತ್ಯ, ಇನ್ನೊಂದು ಬೇರೆ ಥರನೂ ಹೇಳ್ಕೊಡ್ತೀನಿ. ನಿಮಗೆ ಸಾಮಾನ್ಯ ರೀತಿಯಲ್ಲಿ ಹೇಗೆ ನೀವು ಸಂಕಲ್ಪ ಮಾಡ್ಕೋಬೋದು ಅಂತ ಹೇಳ್ಕೊಡ್ತೀನಿ. ಫಸ್ಟು ಸ್ವಲ್ಪ ಈ ಅಕ್ಷತೆ ತೊಗೊಳ್ಳಿ. ಕೆಂಪು ಗುಲಾಬಿ ಗಣೇಶನ ನಾವು ಮಾಡ್ತಾ ಇರೋದ್ರಿಂದ ಕೆಂಪು ಗುಲಾಬಿ ಹಾಕ್ಕೊಳ್ಳಿ. ಈಗ ಸ್ವಲ್ಪ ಇದು ನೀರು ಹಾಕ್ಕೊಳ್ಳಿ. ಈಗ ಹಾಕೊಂಡ್ಮೇಲೆ ಈಗ ಇದು ಮುಚ್ಕೊಳ್ಳಿ. ಈಗ ಮುಚ್ಕೊಂಡು ಬಲಗೈನ ಮೇಲೆ ಮುಚ್ಕೊಂಡು ಹೃದಯದ ಹತ್ರ ಇಟ್ಕೊಳ್ಳಿ ನೀವು. ಶುಭೆ ಶೋಭನ ಮುಹೂರ್ತೆ ಮಂಗಳವಾಸರಯುಕ್ತಾಯಂ ಅಂದರೆ ನಾವು ಮಂಗಳವಾರ ಪ್ರಾರಂಭ ಮಾಡ್ತಾ ಇರೋದ್ರಿಂದ ನಾವು ಮಂಗಳವಾಸರಯುಕ್ತಾಯ ಶುಭ ನಕ್ಷತ್ರ, ಆ ದಿನದ ನಕ್ಷತ್ರ ಎಲ್ಲ ಗೊತ್ತಿದ್ದರೆ, ನಿಮ್ಮ ತಿಥಿ ನಕ್ಷತ್ರ ಎಲ್ಲ ಗೊತ್ತಿದ್ರೆ ಹೇಳ್ಕೊಳ್ಳಿ. ಇಲ್ಲಾಂದರೆ ಎಲ್ಲದಕ್ಕೂ ಶುಭ ಅಂತ ಹೇಳ್ಕೊಂಡ್ರೆ ಸಾಕು. ಶುಭ ನಕ್ಷತ್ರ, ಶುಭ ಯೋಗೆ, ಶುಭ ಕರಣೆ, ಏವಂ ಗುಣ ವಿಶೇಷಣ ವಿಶಿಷ್ಟಾಯ, ಶುಭತಿಥೋ ಮಮ ಉಪಾತ್ತ ಸಮಸ್ತ ದುರಿತಕ್ಷಯ ದ್ವಾರ ಸರ್ವದೋಷ ನಿವಾರಣ ಉದ್ದೇಶ್ಯ ಮಮ. ಅಂದರೆ ನಿಮ್ಮ ಹೆಸರು ಹೇಳ್ಕೊಳ್ಳಿ, ನಿಮ್ಮ ಗೋತ್ರ ಗೊತ್ತಿದ್ರೆ ಹೇಳ್ಕೊಳ್ಳಿ, ವಂಶಾವಳಿ ಗೊತ್ತಿದ್ರೆ ಹೇಳ್ಕೊಳ್ಳಿ. ಇಲ್ಲಾಂದರೆ ಶುಭ ಅಂತ ಹೇಳ್ಕೊಂಡೋದ್ರೆ ಸಾಕು. ಶುಭ ನಕ್ಷತ್ರ, ಶುಭ ಜಾತಸ್ಯ, ಪುರುಷರಾದರೆ ನಾಮಧೇಯಸ್ಯ ಅಂತೇಳಿ, ಅಥವಾ ಸ್ತ್ರೀಯರಾದರೆ ನಾಮ್ಯಾಹ ಅಂತ ಹೇಳ್ಕೊಂಡು ಅಸ್ಮಾಕಂ ಸ್ಥೇರ ಕ್ಷೇಮ ಸ್ಥೈರ್ಯ ವಿಜಯಾಭಯ ಆನಂದ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧ್ಯರ್ಥಂ ಧರ್ಮಾರ್ಥ ಕಾಮಮೋಕ್ಷ ಚತುರ್ವಿಧ ಪುಣ್ಯ ಫಲ ಪುರುಷಾರ್ಥ ಸಿದ್ಧಾರ್ಥಂ ಮಮ ಕುಟುಂಬ ಸ್ಥಿತ ಸರ್ವೇಷಾಂ ಸಮಸ್ತ ಸನ್ಮಂಗಳ ವ್ಯಾಪ್ತ್ಯರ್ಥಂ ಮಮ ಸರ್ವರೋಗ ಭಯ ನಿವಾರಣಾರ್ಥಂ ಸರ್ವಕಾರ್ಯ ಸಿದ್ಧ್ಯರ್ಥಂ ಅಂತ ಇಲ್ಲಿಗೆ ನಿಲ್ಲಿಸ್ಕೊಳ್ಳಿ. ಅದ್ರ ಮುಂದೆ ಇನ್ನೂ ಬೇರೆ ಥರ ಇರುತ್ತೆ, ಏನಾರು ಎಷ್ಟಿಗೆ ಪೂಜೆ ಮಾಡೋದ್ರೆ ಅದು ಬೇಡ. ಇಲ್ಲಿಗೆ ನಿಲ್ಲಿಸ್ಕೊಂಡು ನೀವೇನು ವಿಷಯ ಇಟ್ಟಿರ್ತೀರ, ಮದುವೆ ಇಟ್ಟಿರ್ತೀರೋ, ಜಾಬ್ ಇಟ್ಟಿರ್ತೀರೋ, ಅಥವಾ ಸ್ಟಕ್ ಮನಿ ಇಟ್ಟಿರ್ತೀರೋ, ಮತ್ತೊಂದು ಏನಾದ್ರು ಹೆಲ್ತ್ ವೈಸ್ ಇಟ್ಟಿರ್ತೀರೋ, ಏನು ಬೇಕು ನಿಮಗೆ ಅದನ್ನು ವಿಷ್ಣುಗೆ ಹೇಳ್ಕೊಂಡು ನನಗೆ ಇಂಥ ಕೆಲಸ ಆಗಬೇಕಾಗಿದೆ, ಯಥಾಶಕ್ತಿ ನಿನಗೆ 21 ದಳದ ದೀಪಾರಾಧನೆ ಮಾಡ್ತೀನಿ 48 ದಿವಸಗಳು. ಪ್ರತಿ ಮಂಗಳವಾರ ನಿನಗೆ ವಿಶೇಷವಾದ ಹಾರನ ಅರ್ಪಿಸಿ ನೈವೇದ್ಯ ಅರ್ಪಿಸಿ ಯಥಾಶಕ್ತಿ ನಿನ್ನ ಸೇವೆ ಮಾಡ್ತೀನಿ, ಪೂಜೆ ಮಾಡ್ತೀನಿ. ನಾನು ಅದಕ್ಕಾಗಿ ನನ್ನ ವಿಷ್ಣು ಕಂಪ್ಲೀಟ್ ಮಾಡಿಕೊಡು ಅಂತ ಗಣೇಶನ ಹತ್ರ ನೀವು ಪ್ರಾರ್ಥನೆ ಮಾಡಿ ಇತಿ ಸಂಕಲ್ಪ ಅಂತ ಹೇಳಿದ್ರೆ ಸಾಕು. ಇದು ಒಂದು ಟ್ರೆಡಿಷನಲ್ ರೀತಿಯಲ್ಲಿ. ಹೇಳಲಿಕ್ಕೆ ಆಗಲಿಲ್ಲ ಅಂತಂದರೆ ನೀವೇನು ಮಾಡಬೇಕು, ಸೊ ಇದೇ ಥರ ಸೇಮ್ ಅದೆಲ್ಲ ಇಟ್ಕೊಂಡು ಹಾಕ್ಕೊಂಡು ನೀರಿಟ್ಕೊಂಡು ಹೀಗೆ ಹೃದಯದ ಮುಂದೆ ಇಟ್ಕೊಂಡು ನೀವು ಗಣೇಶನ ಪ್ರಾರ್ಥನೆ ಮಾಡಿಕೊಂಡು, ಗಣೇಶ ನಾನು ಯಥಾಶಕ್ತಿ ಸಂಕಲ್ಪ ತಗೋತಾ ಇದ್ದೀನಿ, ಇವತ್ತಿಂದ 48 ದಿವಸಗಳ ಕಾಲ ನಾನು ನಿನಗೆ ಪ್ರತಿ ಮಂಗಳವಾರ ನಿನಗೆ ವಿಶೇಷ ಆಹಾರನ ಅರ್ಪಿಸ್ತೀನಿ. ಪ್ರತಿ ಮಂಗಳವಾರ ಪ್ರತಿದಿನ 48 ದಿವಸ ನಿನಗೆ 21 ದಳದ ಆರತಿನ ಮಾಡಿ ನಾನು ಯಥಾಶಕ್ತಿ ಸೇವೆ ಮಾಡ್ತೀನಪ್ಪ. ನನಗೆ ಇಂಥ ಕೆಲಸ ಆಗಬೇಕು, ಅಥವಾ ಜಾಬ್ ಆಗಬೇಕು, ಒಳ್ಳೆ ಕಡೆ ಜಾಬ್ ಮಾಡಿಕೊಡು ಅಂತ, ನನಗೆ ಮದುವೆ ಒಳ್ಳೆ ಕಡೆ ಮದುವೆ ತಂದುಕೊಡು, ಅಥವಾ ನಿಮಗೇನು ಬೇಕು ವಿಷಯ ಅದನ್ನು ನೀವು ಬಾಯ್ಬಿಟ್ಟು ಕಾನ್ವರ್ಸೇಷನ್ ಮಾಡಬೇಕು. ಅಂದರೆ ಬಾಯ್ಬಿಟ್ಟು ನೀವು ಹೇಳಬೇಕು, ಹೇಳಿ ಮನಸ್ಸಿನಲ್ಲೇ ಹೇಳ್ಕೊಳ್ಳಿ, ಅಥವಾ ಬಾಯ್ಬಿಟ್ಟಾದರೂ ಕೂಡ ಹೇಳ್ಕೊಂಡು ನೀವು ಈ ಥರ ಯಥಾಶಕ್ತಿ ಮಾಡ್ತೀನಿ ನಾನು, ನನಗೆ ಈ ಕಾರ್ಯನ ಮಾಡಿಕೊಡು, ಇತಿ ಸಂಕಲ್ಪ ಅಂತ 3 ಸತಿ ಹೇಳ್ಬಿಟ್ಟು ಗಣೇಶನ ಹತ್ರ ಅಕ್ಷತೆ ಮತ್ತು ಹೂವನ್ನು ಹಾಕಿಬಿಟ್ಟು
ಆಮೇಲೆ ನೀವು ಪ್ರಾರಂಭ ಮಾಡಬೇಕು. ಈ ಥರ ಒಂದು ಸಂಕಲ್ಪ ಮಾಡಿಕೊಂಡ್ರೆ ಸಾಕು, ನೀವು ಮಾಡ್ಬೋದು. ನಾನು ಟೆಕ್ಸ್ಟ್ ಅದು ಹಾಕ್ತೀನಿ, 2 ಥರನೂ ಹೇಳಿದ್ದೀನಿ, ಯಾವ್ದು ಬೇಕೋ ಅದನ್ನು ಮಾಡ್ಕೊಳ್ಳಿ. ಇದೇ ಮಾಡಿದ್ರೆ ಮಾತ್ರ, ಈ ಥರ ಸಂಕಲ್ಪ ಮಾಡಿದ್ರೆ ಮಾತ್ರ ಆಗುತ್ತೆ, ಅದು ಮಾಡಿದ್ರೆ ನಾವು ಸುಮ್ಮನೆ ಬಾರಿ ಹೇಳ್ಕೊಂಡ್ರೆ ಆಗಲ್ಲ ಅಂತ ಏನಿಲ್ಲ ಫ್ರೆಂಡ್ಸ್. ನೀವು ಭಕ್ತಿಯಿಂದ ತುಂಬ ಎಷ್ಟು ಆಳವಾದ ನಂಬಿಕೆಯಿಂದ ನೀವು ಆ ಸಂಕಲ್ಪನ ಮಾಡ್ತೀರಾ ನೀವು, ಅದೇ ಮುಖ್ಯ ಆಗಿರೋದಲ್ಲಿ. ನಮ್ಮ ಮನಸ್ಸನ್ನು ನಾವು ನಮ್ಮ ಭಾವಪೂರ್ವಕವಾಗಿ ನಾವು ಹೇಗೆ ನಾವು ಪ್ರಾರ್ಥನೆ ಇಡ್ತೀವಿ, ಅದೇ ಅಲ್ಲಿ ಮುಖ್ಯ, ಅದೇ ನಮಗೆ ಮೇನ್ ಇರೋದು. ನೀವು ಹೇಗೆ ಮಾತಾಡ್ತಿರೋ ನೀವು ಆ ಥರ ನೀವು ಭಕ್ತಿಯಿಂದ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಅಷ್ಟೇ ಬೇಕಾಗಿರೋದಿಲ್ಲ. ಅದು ಇರಲಿ, 2 ಟ್ರೆಡಿಷನಲ್ ಆಗಿ ಅಂತ ನಾನು ಹಾಕಿದ್ದೇನೆ ಅಷ್ಟೇ. ಈಗ ನಾವು ಗಣೇಶನಿಗೆ ಒಂದು ಪೂಜೆ ಮಾಡೋಣ. ಹೇಗೆ ಅಂತ ನಿಮಗೆ ತೋರಿಸ್ತೀನಿ, ಒಂದು ಸ್ವಲ್ಪ ಸಿಂಪಲಾಗಿ ತೋರಿಸ್ತೀನಿ. ಈಗ ಗಣೇಶನಿಗೆ ಪೂಜೆ ಮಾಡೋಣ. ಕಡಲೆಕಾಳು ಹಾರ ಅರ್ಪಿಸಿದ್ದೀವಿ, ಚೆನ್ನಾಗಿ ಅಲಂಕಾರ ಮಾಡಿದ್ದೀವಿ ಅಲ್ವಾ. ಈಗ ಪೂಜೆ ಮಾಡೋಣ. ಪೂಜೆ ಮಾಡಬೇಕಾದ್ರೆ ಯಾವ್ದಾದ್ರು ಸ್ತೋತ್ರ ಹೇಳ್ಕೊಂಡು ಪೂಜೆ ಮಾಡಿ. ಗಣೇಶನದು ಮಂತ್ರ ಇದೆಯಲ್ಲ, ಅದನ್ನು ಶ್ಲೋಕಗಳು ಯಾವ್ದಾರು ಹೇಳ್ಕೊಂಡು ಪೂಜೆ ಮಾಡಿ. ಇಲ್ಲ ಹಾಡು ಹೇಳೋದು ಬಂದರೆ ಹಾಡು ಹೇಳ್ಕೊಂಡು ಪೂಜೆ ಮಾಡಿ. ಏನು ಬರಲಿಲ್ಲ ಅಂತಂದರೆ ಭಕ್ತಿಯಿಂದ ಗಣೇಶನಿಗೆ ಆರತಿ ಮಾಡಿ. ಪಾಲಿಸು ಪಾಲಿಸೋ ಪಾರ್ವತಿ ತನಯ, ಲಾಲಿಸು ವಿಘ್ನ ವಿನಾಶಕ ಸದಯ. ಪಾಲಿಸು ಪಾಲಿಸೋ ಪಾರ್ವತಿ ತನಯ. ಓಂಕಾರ ಪ್ರಿಯ ಗಣಪ ನಿರಂಜನ, ಪನ್ನಗಭೂಷಣ ಸೌಮ್ಯ ಪ್ರಸನ್ನ. ಓಂಕಾರ ಪ್ರಿಯ ಗಣಪ ನಿರಂಜನ, ಪನ್ನಗಭೂಷಣ ಸೌಮ್ಯ ಪ್ರಸನ್ನ. ಸಿದ್ಧಿ ವಿನಾಯಕ ಸಕಲಾಭ್ಯುದಯ, ಪಾಶಾಂಕುಶಧರ ವರಗಜವದನ. ಪಾಲಿಸು ಪಾಲಿಸು ಪಾರ್ವತಿ ತನಯ, ಲಾಲಿಸು ವಿಘ್ನ ವಿನಾಶಕ ಸದಯ. ಪಾಲಿಸು ಪಾಲಿಸು ಪಾರ್ವತಿ ತನಯ. ಈ ಥರ ಗಣೇಶನಿಗೆ ಅರ್ಪಿಸ್ಬೇಕು. ಹಾಗೆ ಗಣೇಶನ ಮುಂದೆ ನಿಂತ್ಕೊಂಡು ನೀವು ಒಂದು ವಿಜುವಲೈಸೇಷನ್ನ ಟೆಕ್ನಿಕ್ನ ಮಾಡಬೇಕು. ನೀವು ಏನು ಅಂದರೆ, ಈಗ ನೀವು ಮದುವೆ ಆಗಬೇಕು ಅಂತ ನೀವೇನಾದ್ರು ಸಂಕಲ್ಪ ಇಟ್ಕೊಂಡಿದ್ರೆ, ಆಲ್ರೆಡಿ ನನಗೆ ಮದುವೆ ಆಗ್ತಾ ಇರೋ ಥರ ವಿಷನ್ ಮಾಡ್ಕೋಬೇಕು. ಆಗಲೇ ನಮ್ಮ ಹುಡುಗ ಬಂದಿದ್ದಾನೆ, ಎಲ್ಲ ಒಪ್ಕೊಂಡಿದ್ದಾನೆ, ಅಥವಾ ಹುಡುಗಿ ಬಂದಿದ್ದಾಳೆ, ಒಳ್ಳೆ ಕಡೆ ಸಂಬಂಧ ಸಿಕ್ಕಿದೆ, ಒಪ್ಕೊಂಡಿದ್ದಾರೆ, ಚೆನ್ನಾಗಿ ಮದುವೆ ಆಗ್ತಾಯಿದೆ, ಜನಕ್ಕೆಲ್ಲ ನೀವು ಪತ್ರಿಕೆ ಹಂಚ್ತಾ ಇರೋ ಥರ, ಆಮೇಲೆ ಚೌಟ್ರಿಲೆಲ್ಲ ಓಡಾಡ್ತಾ ಇರೋ ಥರ, ಮದುವೆ ಆಗಿದೆ ಆಲ್ರೆಡಿ ಆಗ್ತಾ ಇರೋ ಥರ, ತುಂಬ ಜನ ಎಲ್ಲ ವಿಷಯ ಹೇಳ್ತಾ ಇರೋ ಥರ, ಆಲ್ರೆಡಿ ಎಲ್ಲ ಮದುವೆ ಮುಗಿದು ಮನೆಗೆ ಬಂದಿರೋ ಆ ಥರ ಒಂದು ನಿಮಗೆ ನಾನು ಇಷ್ಟು ಟಿಪ್ಸ್ನ ಹೇಳಿದ್ದೀನಿ. ಒಂದು ಒಟ್ಟಿನಲ್ಲಿ ನಿಮ್ಗೆ ಆಗಲೇ ಮದುವೆ ಆಗ್ತಾ ಇರೋದೆಲ್ಲ ಫುಲ್ಲು ನೀವು ಮೈಂಡಲ್ಲಿ ನೀವು ಆ ಪಿಕ್ಚರ್ ಕ್ಲಾರಿಫಿಕೇಷನ್ನ ನೀವು ಸಬ್ಕಾನ್ಷಿಯಸ್ ಮೈಂಡಿಗೆ ನೀವು ಕೊಡಬೇಕು. ಅಥವಾ ನೀವು ಜಾಬ್ಗೆ ಇವಾಗ ಪ್ರಮೋಷನ್ ಸಿಗಬೇಕು ಅಂದರೆ ಬಾಸ್ ಹತ್ರ ಬಂದು ಅವ್ರು ನಿಮಗೆ ಅಂತ ಲೆಟ್ರ್ ಕೊಡ್ತಾರೆ, ಪ್ರಮೋಷನ್ ಆಗಿದೆ ಅಂತ ಹೇಳ್ದಂಗೆ, ಥ್ಯಾಂಕ್ಸ್ ಹೇಳ್ದಂಗೆ, ಆ ಥರದ್ದು. ಅಥವಾ ಯಾವ್ದಾರು ಸ್ಟಕ್ ಮನಿ ಇದ್ದರೆ ನೀವು ಆ ಸ್ಟಕ್ ಮನಿ ಯಾರೋ ಬಂದು ನಿಮಗೆ ಕೊಟ್ಟರು, ನಿಮಗೆ ಅದನ್ನು ನೀವು ವಾಪಸ್ಸು ನಿಮಗೆ ಏನೋ ಥರ ವಿಜುವಲೈಸೇಷನ್ ಮಾಡೋವಂಥದ್ದು. ನೀವೇನು ವಿಷಯ ಇಟ್ಟಿದ್ದೀರಾ ಅದು ಆಲ್ರೆಡಿ ಆಗಿರೋ ಥರ ನೀವು ವಿಜುವಲೈಸೇಷನ್ ಮಾಡೋ ಟೆಕ್ನಿಕ್ ಮಾಡಬೇಕು. ನೀವು ಅಲ್ಲೇ ನಿಂತ್ಕೊಂಡು ಪ್ರಾರ್ಥನೆ ಮಾಡಬೇಕು. ಡೈಲಿ 48 ದಿವಸನೂ ಆರತಿ ಮಾಡಿ ಅಲ್ಲಿ ಬೆಳಗ್ಗೆ ಇಟ್ಟ ಮೇಲೆ ನೀವು ನಿಂತ್ಕೊಂಡು ನೀವು ಆ ಪ್ರಾರ್ಥನೆಯನ್ನು ಮಾಡಬೇಕು. ಹಾಗೆ ಮಾಡಿದಾಗ ನೀವು 2 ರೀತಿಯಲ್ಲೂ ನೀವು ನಿಮ್ಮ ಮ್ಯಾನಿಫೆಸ್ಟೇಷನ್ ಖಂಡಿತ ಆಗುತ್ತೆ ಫ್ರೆಂಡ್ಸ್. ಇದು ತುಂಬ ಸೈಂಟಿಫಿಕ್ ಆಗಿ ನಾನು ಹೇಳ್ತಾ ಇದ್ದೀನಿ. ಯಾಕೆಂದರೆ ಎಲ್ಲ ನಮ್ಮ ಮನಸ್ಸು, ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ನಾವು ಇಂಥದ್ದು ಬೇಕು ಅಂತ ಅದಕ್ಕೆ ಕ್ಲಾರಿಫಿಕೇಷನ್ ಕೊಡಬೇಕು. ನಾವು ಕೊಟ್ಟಾಗ ನಾವು ಗಣೇಶನಿಗೆ ನಮಗೆ ಆಶೀರ್ವಾದ ಮಾಡ್ತಾನೆ, ನಮಗೆಲ್ಲ ಕೂಡ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್. ಹಾರನ ಅರ್ಪಿಸಿದ್ದೀವಿ ಇವಾಗ ಏಕಂತಾನೆ ಗಣೇಶ ಅಂತ. ಗೋಧಿ ಹಾರ ಮಾಡಿದಾಗಲೂ ಕೂಡ ನೀವೀಗ ಆರತಿನ ಬಿಡೋದು ಅಲ್ಲಿ ಮಾಡ್ತಕ್ಕಂಥದ್ದು. ದೂರ್ವದ ಹಾರನ ಅರ್ಪಿಸಿದ್ವಿ ನಾವೀಗ. ದೂರ್ವದ ಹಾರ ಅರ್ಪಿಸಿದಾಗ ಗಣೇಶ ಹೇಳ್ಕೊಂತಾನೆ. ಈ ರೀತಿ ನೀವು ಒಂದೊಂದು ವಾರ ಒಂದೊಂದು ಹಾರನ ಗಣೇಶನಿಗೆ ಅರ್ಪಿಸಿ ನಿಮ್ಮ ಸಂಕಲ್ಪನ ನೆರವೇರಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ನೋಡಿದ್ರಲ್ಲ, ಎಲ್ಲ ಇದನ್ನೆಲ್ಲ ನೋಡಿದ್ರಲ್ಲ, ಯಾವ ಥರ ಹಾರಗಳು ಮಾಡ್ಕೋಬೇಕು ಏನು ಅಂತೆಲ್ಲ ಪ್ರಾಕ್ಟಿಕಲಾಗಿ ನೋಡಿದ್ರಿ ಅಲ್ವಾ. ಈಗ ಇದನ್ನು ನೋಡಿಕೊಂಡು ಮಾಡ್ಕೊಳ್ಳಿ. ನೀವು ಕಮೆಂಟ್ ಹಾಕಿ, ಎಲ್ಲರೂ ಯಾರು ಮಾಡಿದ್ರಿ, ಹೇಗೆಲ್ಲ ಅನ್ನಿಸ್ತು ನಿಮಗೆ ಅಂತ ಕಮೆಂಟ್ ಹಾಕಿ. ಅದು ಇನ್ನೂ ನಿಮ್ಗೆ ಏನಾದರೂ ಬೇರೆ ಪೂಜಾ ವಿಧಿಗಳು ಏನಾದರೂ ಇಂಟ್ರೆಸ್ಟ್ ಇದ್ದರೆ ಬೇಕು ಅಂದರೆ ಖಂಡಿತ ಹೇಳಿ, ಖಂಡಿತ ಅದನ್ನು ಕೂಡ ಹಾಕೋತೀನಿ. ನೆಕ್ಸ್ಟ್ ಪೂಜಾ ವಿಧಿಗಳನ್ನ ಹೇಗೆ ಮಾಡ್ಕೋಬೇಕು, ನಾವು ಅದರ ಸಾಂಪ್ರದಾಯಿಕವಾಗಿ ಹೇಗೆ ಮಾಡೋದು ಅನ್ನೋದು ಕೂಡ ನಾನು ಮುಂದಿನ ವೀಡಿಯೋದಲ್ಲೆಲ್ಲ ಹೇಳ್ಕೊಡ್ತೀನಿ. ಇದನ್ನು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಎಲ್ರಿಗೂ. ನಮಸ್ತೆ. ಈ ವಿಡಿಯೋದಲ್ಲಿ ಸಿಗೋಣ. ಇಂಥದ್ದು ಒಂದು ಒಳ್ಳೆ ವಿಡಿಯೋನ ನಿಮಗೋಸ್ಕರ ತರ್ತೀವಿ ನಮ್ಮ ಸಂಸ್ಥೆಯಿಂದ.